ನಮಸ್ಕಾರ. 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಪ್ರೈಮ್ ನ್ಯೂಸ್ ಇದೊಂದು ರೀತಿಯಲ್ಲಿ ನ್ಯೂಸ್ ಆ್ಯಂಡ್ ವ್ಯೂಸ್, ಸುದ್ದಿ ಅದರ ಜೊತೆಗಿನ ವಿಶ್ಲೇಷಣೆ. ಹಾಗೆಯೇ ಪ್ರೈಮ್ ನ್ಯೂಸ್ನಲ್ಲಿ ಎಲ್ಲ ಇರುತ್ತೆ. ಅಲ್ಲಿ ಮಾತು ಮಂಥನ ಇರುತ್ತೆ, ಚರ್ಚೆ ಇರುತ್ತೆ, ಎಲ್ಲ ಇರುತ್ತೆ. ಇವತ್ತಿನ ದಿನ ಬೆಳಗಿನಿಂದ ಏನೇನು ಡೆವಲಪ್ಮೆಂಟ್ಗಳಾದವು ಎಲ್ಲ ಸುದ್ದಿಯನ್ನು ತೆಗೆದುಕೊಂಡು ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ. ಮೊದಲನೇದಾಗಿ ನಾನು ಅತಿಥಿಗಳನ್ನು ತಮಗೆ ಪರಿಚಯ ಮಾಡಿಕೊಡೋದು ಸಮಯ ಇದು. ಎಸ್, ಕಾಂಗ್ರೆಸ್ ಪಕ್ಷದ ಜಿ ಎ ಬಾಬಾ ನನ್ನ ಜೊತೆಗಿದ್ದಾರೆ, ಅವ್ರನ್ನ ಪ್ರೀತಿಯಿಂದ ಸ್ವಾಗತ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ಬೇಳೂರು ಗೋಪಾಲ್ ಕೃಷ್ಣ ಇದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಇನ್ನು ಸಾಮಾಜಿಕ ಹೋರಾಟಗಾರ್ತಿ ಮಾಜಿ ಸಚಿವ ಬೇಟಿ ಲಲಿತಾ ನಾಯಕ್ ನನ್ನ ಜೊತೆಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೀನಿ. JDS ಪ್ರತಿನಿಧಿ ಯಾವುದೇ ಕ್ಷಣದಲ್ಲಿ ಬಂದು ನಮ್ಮನ್ನು ಜಾಯಿನ್ ಆಗ್ಬೋದು. ಎಲ್ಲದಕ್ಕಿಂತ ಮೊದಲು ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್. ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ನಗರಕ್ಕೆ ಆಗಮನ, ಜಿಲ್ಲಾ ಮಟ್ಟದ ನಾಯಕರ ಜೊತೆಗೂ ಮಾತುಕತೆ, ಪಕ್ಷದ ಬಲವರ್ಧನೆಗೆ ಸಿದ್ಧವಾಗುತ್ತಿದೆ ಸೂತ್ರ. ಬರಗಾಲ ಪರಿಸ್ಥಿತಿಯ ಅಧ್ಯಯನದ ನೆಪ, ಮುಂದಿನ ಚುನಾವಣೆಯೇ ಪ್ರವಾಸದ ಗುರಿ, ದಲಿತರ ಮತ ಬ್ಯಾಂಕ್ ಸೃಷ್ಟಿಸಲು ಬಿಜೆಪಿ ಕಾರ್ಯತಂತ್ರ. ಯೇಸು ಕ್ರಿಸ್ತನ ಬದುಕಿನ ಮೇಲಿನ ಯಕ್ಷಗಾನಕ್ಕೆ ವಿರೋಧ, ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇದೆ ವಾಗ್ಯುದ್ಧ, ನಮ್ಮ ವಿರೋಧ ಇಲ್ಲ, ಸಂಘ ಪರಿವಾರದ ಸ್ಪಷ್ಟನೆ. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಮಾಡಲಿರುವ ರಜನಿ, ನಂತರವೇ ರಾಜಕೀಯ ಸೇರೋ ತೀರ್ಮಾನ. ರಜನಿ ಮುಡಿದುಕೊಳ್ತಾರ ಕಮಲ? ಭಾರತವು ಭಯೋತ್ಪಾದನೆಗೆ ಬಲಿಯಾಗಿದೆ, ಅಮೆರಿಕ ಅಧ್ಯಕ್ಷರ ಪ್ರಸ್ತಾಪ. ನಿಮ್ಮ ನೆಲವನ್ನ ಭಯೋತ್ಪಾದಕ ಚಟುವಟಿಕೆಗೆ ಅವಕಾಶ ನೀಡಬೇಡಿ, ಪಾಕಿಸ್ತಾನಕ್ಕೆ ಪರೋಕ್ಷ ಎಚ್ಚರಿಕೆ ನೀಡಿದ ಟ್ರಂಪ್. ಯಾಸಿಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅದು IAS ಅಧಿಕಾರಿ ಅನುರಾಗ್ ತಿವಾರಿ ನಿಗೂಢ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು. ಪ್ರಕರಣದ ತನಿಖೆಯನ್ನು CBIಗೆ ಶಿಫಾರಸು ಮಾಡಿತು ಉತ್ತರ ಪ್ರದೇಶದ ಸರ್ಕಾರ. ತನಿಖೆಯನ್ನು CBIಗೆ ವಹಿಸಬೇಕು ಅನ್ನುವ ಒತ್ತಾಯ ಇತ್ತು. ತಿವಾರಿ ಅವರ ಪೋಷಕರೇನಿದ್ದಾರೆ ಅವರು ಒತ್ತಾಯ ಮಾಡಿದರು. ಕಳೆದ 6 ದಿನಗಳ ಹಿಂದೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ತಿವಾರಿ ಇಂದು ಬೆಳಗ್ಗೆ UP ಮುಖ್ಯಮಂತ್ರಿ ಆದಿತ್ಯನಾಥ್ ಅವರನ್ನ ತಿವಾರಿ ಅವರ ಕುಟುಂಬದವರು ಭೇಟಿ ಮಾಡಿದ್ರು, ಪೋಷಕರು ಭೇಟಿ ಮಾಡಿದ್ರು. ತಕ್ಷಣ ಅವರು ಈ ತೀರ್ಮಾನವನ್ನು ಪ್ರಕಟಿಸಿದರು. ಕಳೆದ ಮೇ 17ರಂದು ಲಕ್ನೋದ ಗೆಸ್ಟ್ ಹೌಸ್ ಮುಂದೆ ಅವರ ಶವ ದೊರಕಿತ್ತು. ಇದು ಹಲವು ರೀತಿಯ ಅನುಮಾನಗಳಿಗೆ ಕಾರಣ. ಎಸ್, ಇಡೀ ಈ ಪ್ರಕರಣದ ಹಿಂದೆ ಅನುಮಾನಗಳ ದೊಡ್ಡ ಹುತ್ತ ಇದೆ. ಇದೇನಪ್ಪ ಅಂತ, ಯಾಕೆಂದರೆ ಇವತ್ತು ಕೂಡ ಪೋಸ್ಟ್ ಮಾರ್ಟಮ್ ಆದಮೇಲೂ ಕೂಡ ಅದು ಆತ್ಮಹತ್ಯೆಯ, ಅದು ಹತ್ಯೆಯ, ಇದು ಯಾವುದೂ ಕೂಡ ತೀರ್ಮಾನ ಆಗಿಲ್ಲ. ಪೋಸ್ಟ್ ಮಾರ್ಟಮ್ ವರದಿ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ನಮ್ಮ ಈ ದೇಶದಲ್ಲಿ ಎಲ್ಲದಕ್ಕೂ ರಾಜಕೀಯ ಸುತ್ತಿಕೊಳ್ಳುವ ಹಾಗೆ ಇದಕ್ಕೂ ರಾಜಕೀಯ ಸುತ್ತಿಕೊಳ್ಬಹುದು. ಬಟ್ ತಿವಾರಿ ಅವರು ಏನಿದ್ದಾರೆ, ಅನುರಾಗ್ ತಿವಾರಿ ಅವರು ಸಾಯಬಾರದಿತ್ತು. ಈಗ ಹಲವು ಸುದ್ದಿಗಳು ಬರ್ತಾ ಇದ್ದೆ. ಅವರು ಭ್ರಷ್ಟಾಚಾರದ ಒಂದು ಮಹಾ ಹಗರಣವನ್ನು ಪತ್ತೆ ಮಾಡಿದರು, ಇನ್ನೊಂದು ಮಾಡಿದರು, ಮತ್ತೊಂದು ಮಾಡಿದರು, ಆ ಕಾರಣಕ್ಕಾಗಿರಬಹುದು. ಆದರೆ ಹತ್ಯೆ ಮಾಡುವವರು ಇಲ್ಲಿ ಮಾಡ್ತಾರೋ ಲಕ್ನೋದು ಮಾಡ್ತಾರೋ ಗೊತ್ತಿಲ್ಲ. ಬಯಾಸ್ ಬಾವಾ, ನೀವು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೋ, ವಾಟ್ ಇಸ್ ಯುವರ್ ರಿಯಾಕ್ಷನ್ ಪ್ಲೀಸ್? ನೋಡಿ, ಈಗ ಅವ್ರದ್ದು ಡೆತ್ ಆಗಿದ್ದು ಉತ್ತರ ಪ್ರದೇಶದಾಗಿದೆ. ಅವ್ರು ಯಾವ್ದು ಇಲೆಕ್ಷನ್ ಡ್ಯೂಟಿ ಹೋಗೋವರು ಇಲ್ಲಿ ಕರ್ನಾಟಕ ಬರಬೇಕಾಗಿತ್ತು. ಬರುವಾಗ ಯಾವ್ದು ಅವ್ರ ಊರ ಹತ್ರ ಒಂದು IB ಅಂತ ಹೇಳ್ಕೊಂಡು ಅಲ್ಲಿಗೆ ಹೋಗೋ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ವರದಿಯಾಗಿದೆ. ಇದರಲ್ಲಿ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಅವ್ರು ಮಾಡಿದ ನಂತರ ಇದರಲ್ಲಿ ಏನು ಕಾರಣ ಏನಂತ ಈಗ ಪೋಸ್ಟ್ ಮಾರ್ಟಮ್ ಆಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿದೆ. ಅಲ್ಲಿ ಅವ್ರಿಗೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ನಮ್ಮ ಎಲ್ಲ ಕೋಆಪ್ರೇಷನ್ ಕೊಡುತ್ತೇನೆ, ಬೇಕಾದಾಗ ಅವ್ರು ಹೇಗೆ ಬೇಕಾದ್ರೂ ಇನ್ವೆಸ್ಟಿಗೇಷನ್ ಮಾಡಬಹುದು ಎಂಬುದರ ಬಗ್ಗೆ ನಮ್ಮ ಮುಖ್ಯಮಂತ್ರಿ ಅವರು ತಿಳಿಸಿದ್ದಾರೆ. ಜೊತೆಯಲ್ಲಿ ಇದನ್ನು ಇದರ ಬಗ್ಗೆ ಈ ತನಿಖೆ ಬಗ್ಗೆ ಕೂಡ ಸೀರಿಯಸ್ ತಗೊಳ್ಳೋ ಬಗ್ಗೆ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಯವರು ಪತ್ರಗಳನ್ನು ಕೂಡ ಬರೆದಿದ್ದಾರೆ. ಒಂದು ಪೋಸ್ಟ್ ಮಾರ್ಟಮ್ ಏನಿದೆ,
ಪೋಸ್ಟ್ ಮಾರ್ಟ್ನಲ್ಲಿ ಸಾವಿನ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಕುತ್ತಿಗೆಯ ಮೇಲೆ ಕೆಲವು ಗಾಯಗಳಿದ್ದ ಕಾರಣ ಅದು ಒಂದು ಅದರಲ್ಲಿ ನಮ್ಮ ವರದಿ ಪ್ರಕಾರ ಒಂದು ಆಕ್ಸಿಡೆಂಟು ಆಗಿರ್ಬೋದು ಅಥವಾ ಕೊಲೆನೂ ಕೂಡ ಮಾಡಿರ್ಬೋದು ಅಂತ. ಇದು ತನಿಖೆ ಮೇಲೆ ಇದು ಎಲ್ಲ ಜವಾಬ್ದಾರಿ ಈಗ ಉತ್ತರ ಪ್ರದೇಶ ಗೌರ್ಮೆಂಟ್ ಐಒ ಮೇಲೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಮೇಲೆ ಬರುತ್ತೆ. ಆ ಇನ್ವೆಸ್ಟಿಗೇಷನ್ ಪೂರ ವರದಿ ಆದ ನಂತರ ಮಾತ್ರ ನಿಜವಾದ ಕಾರಣ ಗೊತ್ತಾಗುತ್ತೆ. ನಮ್ಮದು ಕೂಡ ಆರೈಕೆ ಏನಂತಂದರೆ ಕರ್ನಾಟಕದಲ್ಲಿ ಅದರ ಏನು ನಿಜವಾದ ಕಾರಣ ತಿಳಿಬೇಕು ಆಗಬೇಕು ಎಂಬುದು ನಮ್ಮ ಸರ್ಕಾರದ ಕೂಡ ಆಸೆ ಅಭಿಲಾಷೆ. ಈ ನಿಟ್ಟಿನಲ್ಲೇ ಪತ್ರವನ್ನು ಕೂಡ ಉತ್ತರ ಪ್ರದೇಶ ಗೌರ್ಮೆಂಟ್ಗೆ ಸರ್ಕಾರ ನಮ್ಮ ಬರೆದಿದೆ. ಬೇಳೂರು ಗೋಪಾಲಕೃಷ್ಣ, ನಿಮ್ಮ ಅಭಿಪ್ರಾಯ CBI ಯಾಕಬೇಕಿತ್ತು? UP ಪೊಲೀಸರು ಮಾಡ್ಬೋದಾಗಿತ್ತು ಅಂತ. ಪ್ರತಿಯೊಂದು ಪ್ರಕರಣ ನೀವು CBI ಕೊಟ್ಬಿಟ್ರೆ ಒಂದು ನನಗನ್ಸೋ ಹಾಗೆ ಏನು ಸ್ಥಳೀಯ ಪೊಲೀಸರು ಮೊರಾಲೇ ಹೊರಟೋಗ್ಬಿಡುತ್ತೆ ಇಲ್ವಾ ಬಾವ? ಪ್ರತಿಯೊಂದು CBI ಇವರೇ ನಾಲಾಯಕ. ಅದೊಂದು ಈಗ ಸದ್ಯಕ್ಕೆ ಇರೋದು UDR ಅಂತ ಅದು ಆಕ್ಸಿಡೆಂಟಲ್ ಇರೋದು ಅಂಥ ಪ್ರಕರಣಗಳು ಎಂದೂ ಕೊಡುವುದಿಲ್ಲ ಭಾಳ ಬಟ್ಟಿಗೆ. ಇದು ಯಾಕಂದ್ರೆ ಕೊಟ್ಟಿದ್ರಲ್ಲಿ ತಪ್ಪಿಲ್ಲ, ಯಾಕಂದ್ರೆ ಎರಡು ಸ್ಟೇಟಲ್ಲಿ ಒಂದು ನಿಮಿಷ ಬಟ್ರೆ ಇದು ಏನಾಗಿದೆ, ಎರಡು ರಾಜ್ಯದಲ್ಲಿ ಇರುವಂಥ ಎರಡು ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಈಗ ಕರ್ನಾಟಕದಲ್ಲಿ ಡ್ಯೂಟಿ ಮಾಡ್ತಿರೋದು ಸತ್ತಿರೋದು ಅಲ್ಲಿ. ಆದ್ದರಿಂದ ಒಬ್ಬ IAS ಆಫೀಸರ್ ಆಗಿದ್ದರಿಂದ ಸಾಧಾರಣವಾದಂಥ ಚರ್ಚೆ ಆಗುವಂಥ ವಿಷಯಗಳಿದು ಬಂದಿದ್ದರಿಂದ ಬಹುಶಃ ಇಲ್ಲಿ ಒಂದಿದೆ ನೋಡಿ. ಒಂದು ಕರ್ನಾಟಕದಲ್ಲಿ ಇವತ್ತು 2,000 ಕೋಟಿ ಹಗರಣದ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ, ಚರ್ಚೆನೂ ಎತ್ತಿದ್ದಾರೆ, ಈಗಾಗಲೇ ಬಂದಿದೆ. ಅದರ ಬಗ್ಗೆ ಚರ್ಚೆ ಆಗಿದ್ದರಿಂದ ಈ ಹಗರಣದಿಂದ ಕೊಲೆ ಆಗಿದೆ ಅನ್ನೋದು ಒಂದು ಸಂಶಯ ವ್ಯಕ್ತಪಡಿಸಿದ್ದಾರೆ. ಅಲ್ಲ ಹೇಳ್ತೇನೆ, ಇದ್ರೂ ಅಲ್ಲಿ ಹೋದಾಗ ಆಗಬಾರ್ದು ಅಂತಿಲ್ಲ. ದ್ವೇಷ ಇದ್ದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಇಲ್ಲೇ ಮಾಡಬೇಕಂತ ಇಲ್ಲ, ಅಲ್ಲೂ ಆಗ್ಬೋದು. ಆದರೆ ಅವ್ರ ಫ್ಯಾಮಿಲಿ ಹೇಳ್ತಾ ಇರೋದೇನೆಂದರೆ ನಮ್ಮ ಅಣ್ಣನಿಗೆ ಬೆದರಿಕೆ ಇತ್ತು, ನನ್ನ ತಮ್ಮನ ಅಣ್ಣನಿಗೆ ಬೆದರಿಕೆ ಇತ್ತು ಮತ್ತು ಕರ್ನಾಟಕದಲ್ಲಿ ಅವರಿಗೆ ಸಂಬಳ ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಮತ್ತು ಹಗರಣ ಆಗಿದ್ದು ಅಂತ ಅವರು ಹೇಳಿಕೆ ಮಾಡಿದ್ದಾರೆ. ಅದೇನೇ ಇರ್ಬೋದು, ಅವ್ರು ಹೇಳಿದ್ದು ಇಲ್ಲಿ ಬೆದರಿಕೆಯ ಮಾತನಾಡಿಲ್ಲ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದು ಅವ್ರಿಗೆ ಹಿರಿಯ ಅಧಿಕಾರಿಗಳ ಕಿರುಕುಳದ ಮಾತನಾಡಿದ್ದಾರೆ. ಅದೇನೆ ಯಾವುದೇ ಇರ್ಬೋದು, ಹಿರಿಯ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ರು. ಬೆದರಿಕೆ ಬೇರೆ, ಕಿರುಕುಳ ಕೊಡೋದು ಬೇರೆ. ಯಾರೇ ಇರಲಿ, ಈ ಕಿರುಕುಳ ಕೊಟ್ಟ ಕಡೆ ಅವನು ಆತ್ಮಹತ್ಯೆ ಮಾಡ್ಕೊಳ್ಳ ಅಥವಾ ಕಿರುಕುಳ ಕೊಡೋನು ಕೊಲೆ ಮಾಡಲ್ಲ. ಗಣಪತಿ ಕೇಸ್ ಹಂಗೆ ಆಗಿದ್ದಲ್ವಾ, ಹಿರಿಯ ಅಧಿಕಾರಿಗಳು ಇದು ಮಾಡಿದ್ರು ಹಾಗೆ ಮಾಡಿದ್ರು ಅಂತ ನಾನು ಆತ್ಮಹತ್ಯೆ ಮಾಡ್ಕೊಂಡು ಅಂತ ಹೇಳಿದ್ದು ಹಾಗೇನೆ. ನಾನು ಹೇಳೋದು ಒಂದ್ ನಿಮಿಷ ಹಿರಿಯ ಅಧಿಕಾರಿ ಸರ್, ಹಿರಿಯ ಅಧಿಕಾರಿನೋ ಅಥವಾ ಇನ್ಯಾರೋ ಗೊತ್ತಿಲ್ಲ, ಇದನ್ನ ಈ ಹಗರಣವನ್ನ ಈ ವ್ಯಕ್ತಿ ಇವತ್ತು IAS ಆಫೀಸರ್ ಒಬ್ಬ ತೀರ್ಕೊಂಡಾಗ ಅದನ್ನ ತನಿಖೆ ಆಗ್ಬೇಕು. ಆ ತನಿಖೆ ಮೂಲಕ ಯಾವುದೇ ದೊಡ್ಡ ವ್ಯಕ್ತಿ ಆದ್ರೂ ಸಹ ಅವ್ರಿಗೆ ಶಿಕ್ಷೆ ಆಗುವಂತ ಕೆಲಸ ಆಗ್ಬೇಕು. ಯಾಕಂದ್ರೆ ಅಧಿಕಾರಿಗಳ ನಡುವೆ ಈಗ ಹತ್ಯೆನೋ ಆತ್ಮಹತ್ಯೆನೋ ಪೊಲೀಸರೇ ಕಂಡು ಹಿಡಿಯಬಹುದಾಗಿತ್ತು ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಎಷ್ಟು ದೊಡ್ಡ ಅಧಿಕಾರಿ ಇದ್ರೂ ಕಂಡು ಹಿಡಿಯೋರು ಪೊಲೀಸರೇ ತಾನೆ, ಸಣ್ಣವನಾಗ್ಲಿ ದೊಡ್ಡವನಾಗ್ಲಿ ಎಲ್ರಿಗೂ ಒಂದೇ ಇದು. ಆದರೆ CBIಗೆ ಇವ್ರು ನಂಬಿಕೆ ಇಲ್ಲದೆ, ಇವ್ರ ಮೇಲೆ ನಂಬಿಕೆ ಇಲ್ಲದೆ ಅಲ್ಲಿ ಕೊಟ್ಟಿದ್ದಾರೆ. ಮತ್ತು ರಾಜಕೀಯವಾಗಿ ಅವ್ರನ್ನ ಏನಾರ ಮಾಡಿದ್ದಾರೆ ಅನ್ನುವಂಥದ್ದಂತೂ ಗೊತ್ತಾಗಿಲ್ಲ. ರಾಜಕೀಯ ಅಂತೂ ಅವ್ರ ಕೊರಳಿಗೆ ಸುತ್ತಕೊಂಡಿದೆ. ನಮಗೂ ಕೂಡ ಈಗ ಅನುಮಾನ ಬರ್ತಾ ಇದೆ, ಏನೋ ಈ ಥರ ಆಗಿರ್ಬೋದೇನೋ ಅಂತ. ಅದಕ್ಕೆ ನನಗನ್ಸತ್ತೆ ಆದಷ್ಟು ಬೇಗ ಸತ್ಯ ಗೊತ್ತಾಗಬೇಕು ಮತ್ತು ಆದಷ್ಟು ನಮ್ಮ ಪೊಲೀಸರೇ ಇಂಥದ್ದನ್ನು ಕಂಡುಹಿಡಿಯುವಂಥ ಒಂದು ಪ್ರಯತ್ನ ಯಾಕೆ ಮಾಡಬೇಕು. ಈಗ CBI ಈಗ ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ ಇದೆ, ಪೊಲೀಸರು ಇದ್ದಾರೆ. ಕರ್ನಾಟಕದಲ್ಲಿ ಸರ್ಕಾರ ಕೂಡ ಬೇರೆ ಬೇರೆ ಇದೆ. ಯಾರಾದರೂ ಕರ್ನಾಟಕ ಸರ್ಕಾರ ಸಹಾಯ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅಂತ ಅಂಥದ್ದು ಒಂದು ಅನುಮಾನ ಕೂಡ ಖಂಡಿತ ಇಲ್ಲ. ಆದ ಕಾರಣ ಇದನ್ನು ಸುಮ್ಮನೆ ಇದೊಂದು CBI ಕೊಡ್ತೇನೆ ಅಂತ ಒಂದು ಸ್ಟಂಟ್ ಬರುತ್ತೆ, ಅದರಲ್ಲಿ ಏನೋ ದೊಡ್ಡ ದೊಡ್ಡ ಅಪಾಯನೇ ಇದೆ ಅನ್ಸತ್ತೆ ನನಗೆ, ಗೊತ್ತಿಲ್ಲ. ಆದರೆ ಇನ್ನು ಕೆಲವು ವರದಿಗಳು ಬರ್ತಾ ಇವೆ. ಏನು ಅನುರಾಗ್ ತಿವಾರಿ ಅವರು ಅವತ್ತು ಬೆಳಗಿನ ಜಾವ 2 ಗಂಟೆಯವರೆಗೆ ಚಾಟ್ ಮಾಡ್ತಾ ಇದ್ರು. ಅದಕ್ಕೂ ಮೊದಲು ಅವರು ಸ್ನೇಹಿತರ ಜೊತೆಗೆ ಒಂದು ಪಾರ್ಟಿಗೆ ಊಟಕ್ಕೆ ಹೋಗಿದ್ರು. 11 ಗಂಟೆಯ ಹೊತ್ತಿಗೆ ಅವರು ಬರ್ತಾರೆ ರೂಮ್ಗೆ. 11 ಗಂಟೆಗೆ ರೂಮಿಗೆ ಬಂದವರು ರೂಮ್ ಒಳಗಡೆ ಹೋಗ್ತಾರೆ. ಹೋದ್ಮೇಲೆ 2 ಗಂಟೆಯವರೆಗೆ ಅವರು ಚಾಟ್ ಮಾಡ್ತಾ ಇದ್ರು ಅಂತ ಪೊಲೀಸ್ ಪ್ರಕಾರ. ಒಂದು 4 ಗಂಟೆ ಹೊತ್ತಿಗೆ ಅವರು ಸಾವು ಸಂಭವಿಸಿದೆ. ಸೊ ಅವರು ಇಡೀ ಅವರ ಏನು ನೈಟ್ ಡ್ರೆಸ್ ಏನು ಹಾಕಿದ್ರು ಆ ನೈಟ್ ಡ್ರೆಸ್ನಲ್ಲೇ ಇದ್ದರು ಅಂತ. ಸೊ ಏನು ಪೋಸ್ಟ್ ಮಾರ್ಟಮ್ ಏನು ಮಾಡಲಾಗಿದೆ, ಪೋಸ್ಟ್ ಮಾರ್ಟಮ್ ಹೇಳುತ್ತೆ ಅವ್ರ ಕುತ್ತಿಗೆಯ ಮೇಲೆ ಸಣ್ಣ ಪುಟ್ಟ ಗಾಯ ಇತ್ತು. ಆದರೆ ಆ ಗಾಯವೇ ಸಾವಿಗೆ ಕಾರಣ ಆಗುವಂಥ ಗಾಯ ಆಗಿರಲಿಲ್ಲ. ಉಳಿದಂತೆ ಪೋಸ್ಟ್ ಮಾರ್ಟಮ್ ಬೇರೆ ಯಾವ ಸಾವಿಗೆ ಕಾರಣ ಏನು ಅನ್ನೋದನ್ನು ಇನ್ನೂ ಪತ್ತೆ ಮಾಡೋದು ಸಾಧ್ಯ ಆಗಿಲ್ಲ. ಏನಿವೆ CBI ಕೊಟ್ಟಿದ್ದಾರೆ, CBI ತನಿಖೆ ಮಾಡಲಿ. ಕರ್ನಾಟಕದ ಅಧಿಕಾರಿಯಾಗಿದ್ದರು, ಒಳ್ಳೆಯ ಅಧಿಕಾರಿ ಅಂತ ಅವರಿಗೆ ಹೆಸರು ಇತ್ತು. ಈವನ್ ಬೀದರ್ದಲ್ಲಿ ಕೆಲಸ ಮಾಡಿದ್ರು, ಕೂರ್ಗ್ನಲ್ಲಿ ಕೆಲಸ ಮಾಡಿದ್ರು. ಲೆಟ್ ಅಸ್ ಸಿ ದಟ್, ವಿಲ್ ವೇಟ್ ಫಾರ್ ದಟ್. ಮೆಂಟಲ್ ಸ್ಟೇಟಸ್ ಒಂದು ಬೇರೆ, ಅದು ಗೊತ್ತಾಗಲ್ಲ ಸದಾ, ಅದು ಗೊತ್ತಾಗಲ್ಲ. ಅದೇ ಸಮಸ್ಯೆ ಇರೋದು. ಒತ್ತಡಗಳಿದ್ವೋ ಏನಿದ್ವೋ ಗೊತ್ತಿಲ್ಲ. ಇರುವೆ ಮುಂದಿನ ಸುದ್ದಿ ಅಂತ ನೋಡೋಣ. ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ KC ವೇಣುಗೋಪಾಲ್
15 ದಿನಗಳ ಅವಧಿಯಲ್ಲಿ 2ನೇ ಬಾರಿ ಇಂದು ನಗರಕ್ಕೆ ಆಗಮಿಸಿದರು. ಕೆಪಿಸಿಸಿ ಕಚೇರಿಯಲ್ಲಿ ತಮ್ಮ ಸಮಾಲೋಚನೆಯನ್ನು ಮುಂದುವರಿಸಿದ ಅವರು 5 ದಿನಗಳ ಕಾಲ ಎಲ್ಲ ಹಂತದ ನಾಯಕರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಪಕ್ಷ ಮತ್ತು ಸರ್ಕಾರದ ನಡುವೆ ಸಮನ್ವಯತೆಯನ್ನು ಕಾಪಾಡಿಕೊಂಡು ಬರೋದಕ್ಕೆ ಅವರು ಹೆಚ್ಚಿನ ಒತ್ತು ನೀಡಲಿದ್ದಾರೆ. ಹಾಗೆ ಮುಂದಿನ ಚುನಾವಣೆಗೆ ಅವರು ಪಕ್ಷವನ್ನು ಸಜ್ಜುಗೊಳಿಸಲಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಆರಂಭವಾಗಿದೆ ಕಾಂಗ್ರೆಸ್ ತಯಾರಿ. ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ರಿಂದ 5 ದಿನ ನಿರಂತರ ಸಭೆ. ಸಚಿವರು, ಜಿಲ್ಲಾಧ್ಯಕ್ಷರು, ಕಾರ್ಯಕರ್ತರ ಜೊತೆ ಸಮಾಲೋಚನೆ. ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಇಂದು ನಗರಕ್ಕೆ ಆಗಮಿಸಿದ್ರು. ಉಸ್ತುವಾರಿ ಹುದ್ದೆಯನ್ನ ವಹಿಸಿಕೊಂಡ ಮೇಲೆ ಅವರು ನಗರಕ್ಕೆ ಬರ್ತಾ ಇರೋದು 2ನೆಯ ಬಾರಿ. ಮೊದಲ ಸಲ ಭೇಟಿ ನೀಡಿದಾಗ ಸಚಿವರು, ಶಾಸಕರ ಜೊತೆ ಸಮಾಲೋಚನೆ ನಡೆಸಿದ್ರು. ಪಕ್ಷ ಮತ್ತು ಸರ್ಕಾರದ ನಡುವೆ ಇರಬಹುದಾದ ಸಮಸ್ಯೆಗಳ ಬಗ್ಗೆಯೂ ಚರ್ಚೆ ನಡೆಸಿದ್ರು. ನಂತರ ದೆಹಲಿಗೆ ಹಿಂತಿರುಗಿದ ಅವರು ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಕರ್ನಾಟಕದ ಸ್ಥಿತಿಗತಿಯನ್ನ ವಿವರಿಸಿದ್ರು. 15 ದಿನಗಳ ಒಳಗೆ ಈಗ 2ನೇ ಬಾರಿ ಭೇಟಿ ನೀಡಿದ್ದಾರೆ. 5 ದಿನಗಳ ಕಾಲ ನಗರದಲ್ಲಿ ಇರುವ ಅವರು ಎಲ್ಲರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. No, I told you earlier itself, we are going for a brainstorming discussions in all 13 districts. We are calling the leaders of the district and there will be a little bit differences. We are going to sort it out for unifying the entire Congress party in Karnataka and fight against BJP. I told you before this month ending, you will have a decision. You will have a decision at any cost. ಇಂದು ರಾಜ್ಯ ಸಚಿವ ಸಂಪುಟದ ಸದಸ್ಯರ ಜೊತೆಗೆ ವೇಣುಗೋಪಾಲ್ ಚರ್ಚೆ ನಡೆಸಿದ್ರು. ಆಯಾ ಸಚಿವರು ತಮ್ಮ ತಮ್ಮ ಇಲಾಖೆಯಲ್ಲಿ ಆದ ಅಭಿವೃದ್ಧಿಯ ವಿವರಗಳನ್ನು ನೀಡಿದ್ರು. ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರ ಜೊತೆ ಅವರು ಮಾತುಕತೆಯನ್ನ ನಡೆಸಿದ್ರು. ಹಾಗೆ ಪಕ್ಷದ ಕಾರ್ಯಕರ್ತರನ್ನ ಅವರು ಭೇಟಿ ಮಾಡಿದ್ರು. ಇಂದು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಶಾಸಕರ ಜೊತೆ ಅವರು ಮಾತನಾಡಿದ್ರು. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೂ ಅವರು ಚರ್ಚೆ ನಡೆಸಿದ್ರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೂ ವೇಣುಗೋಪಾಲ್ ಮಾತನಾಡಿದ್ರು. ಕೇಂದ್ರ ಉಸ್ತುವಾರಿ ಜಿಲ್ಲಾ ನಾಯಕರ ಜೊತೆ ಚರ್ಚೆ ನಡೆಸುವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಜರಿದ್ದರು. ಇವತ್ತು ನನ್ನ ಜೊತೆನೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ನನ್ನ ಜೊತೆನೂ ಕೂಡ ಕೆಲವೊಂದು ಭಿನ್ನಾಭಿಪ್ರಾಯಗಳಿದ್ರ ಅದನ್ನ ನಾನೇ ಮುಂದಿತ್ತು ಅವ್ರನ್ನ ಕರ್ಕೊಂಡು ಹೊಸ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರೋದು ಮಾತ್ರ ಹೇಳಿದೆ. ಅದನ್ನೇ ಇವತ್ತು ಕೂಡ ಚರ್ಚೆ ಆಗಿದೆ. ಇಬ್ರು ಶಾಸಕರು ನಮ್ಮ CS ನಾಡಗೌಡ ಅವರು ಮತ್ತು ಶಿವಾನಂದ ಪಾಟೀಲ್ ಇಬ್ರು ಪ್ರವಾಸ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಬಂದ್ಮೇಲೆ ಇನ್ನೊಂದು ಮೀಟಿಂಗ್ ಅನ್ನು ಮಾಡಿ ನಾವು ವಿಜಯಪುರ ಜಿಲ್ಲೆ ವಾಸಲ 8 ಸೀಟ್ ಗೆದ್ದಿದ್ವಿ, 8 ಸೀಟನ್ನ ಗೆಲ್ಬೇಕು. ತದನಂತರ ಪಾರ್ಲಿಮೆಂಟ್ ಬರ್ತದೆ 2019. ನಮ್ಮ ಪ್ರಕಾಶ್ ರಾಠೋಡ್ ಅವರು ಕ್ಯಾಂಡಿಡೇಟ್ ಆಗಿದ್ರು. ಹೊಸಲ ಪಾರ್ಲಿಮೆಂಟ್ ಅಲ್ಲೂ ಕೂಡ 19ರ ಪಾರ್ಲಿಮೆಂಟ್ ಕೂಡ ನಾವು ಗೆಲ್ಲಬೇಕು ಅನ್ನೋ ಒಂದಿಷ್ಟು ಇಟ್ಟುಕೊಂಡು ಇವತ್ತು ಚರ್ಚೆ ಆಗಿದೆ. ಇನ್ನು 4 ದಿನಗಳ ಕಾಲ ವೇಣುಗೋಪಾಲ್ ಅವರು ಜಿಲ್ಲಾ ಅಧ್ಯಕ್ಷರು ಹಾಗೂ ಇತರರ ಜೊತೆಗೆ ಮಾತುಕತೆ ನಡೆಸುವರು. ಎಲ್ಲಾ ಜಿಲ್ಲೆಗಳಲ್ಲಿ ಪಕ್ಷದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುವರು. ಒಟ್ಟಾರೆಯಾಗಿ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಈ ಮಾತುಕತೆ ಮಹತ್ವದಾಗಿದೆ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ನಮ್ಮ JDS ಪಕ್ಷದ TR ಪ್ರಸಾದ್ ಗೌಡರು ನಮ್ಮ ಜಾಯಿರಾಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಎಸ್, ಕಾಂಗ್ರೆಸ್ 5 ದಿನಗಳ ಕಾಲ ನಡೀತು. ಇವತ್ತು ಬೆಳಗಾವಿ, ಬಿಜಾಪುರ ಮತ್ತು ಉತ್ತರ ಕನ್ನಡ 3 ಜಿಲ್ಲೆಗಳಲ್ಲಿ ಅಧ್ಯಕ್ಷರನ್ನ ಕರೆದು ವೇಣುಗೋಪಾಲ್ ಚರ್ಚೆ ಮಾಡಿದ್ರು. ಅವ್ರು ಹೇಳಿದಾಗೆ ಸಣ್ಣ ಪುಟ್ಟ ಸಮಸ್ಯೆಗಳಿವೆ, ಬಗೆಹರಿಸ್ತೀವಿ ಅಂತ. ಎಸ್ ಬಾಬಾ ಅವರೇ, ಸಣ್ಣ ಪುಟ್ಟ ಸಮಸ್ಯೆಗಳು 1 ತಿಂಗಳದೊಳಗೆ ಎಲ್ಲವನ್ನ ಬಗೆಹರಿಸಿ ಹೊಸ ಅಧ್ಯಕ್ಷರಾಗತ್ತೆ ಅನ್ನೋ ಅರ್ಥದಲ್ಲಿ ಅವ್ರು ಮಾತನಾಡಿದ್ದಾರೆ. ಇವರ ರಿಯಾಕ್ಷನ್. ಈಗ ನಮ್ಮ ಹೈಕಮಾಂಡ್ನವರು ನಮ್ಮ ವೇಣುಗೋಪಾಲ್ ಇರ್ಬೋದು ಮತ್ತು 4 ಜನ ಸೆಕ್ರೆಟರಿಗಳಿರ್ಬೋದು ಇವರು ಕಳಿಸ್ಕೊಟ್ಟಿದ್ದಾರೆ ಒಂದು ಇದು ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್. 2018ನೇ ಒಂದು ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಪುನಃ ಬಹುಮತ ಬರಬೇಕು, ಅಧಿಕಾರಕ್ಕೆ ಬರಬೇಕು ಉದ್ದೇಶ. ಆ ಉದ್ದೇಶದಿಂದ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಒಬ್ಸರ್ವರ್ಸ್ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಈಗ ಬೇರೆ ಬೇರೆ ಡಿವಿಷನ್ಗಳು, ಬೆಳಗಾಂ ಡಿವಿಷನ್ ಇರ್ಬೋದು, ಮೈಸೂರು ಡಿವಿಷನ್ ಇರ್ಬೋದು, ಬೇರೆ ಬೇರೆ ಡಿವಿಷನ್ ಬೇರೆ ಬೇರೆ ದಿವಸ 5 ದಿವಸ ಅವರು ಇಟ್ಕೊಂಡಿದ್ದಾರೆ. ಈಗ ಇವತ್ತು ಬೆಳಗಾಂ ಇತ್ತು. ಬೆಳಗಾಮಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ಇದ್ದಾಗ ಕೂಡ ಎಲ್ಲ ಅದು ಕ್ಯಾಂಡಿಡೇಟ್ ಇರ್ಬೋದು, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇರ್ಬೋದು, ಪದಾಧಿಕಾರಿಗಳಿರ್ಬೋದು, ಅದಕ್ಕೆ ಇನ್ಚಾರ್ಜ್ ಇದ್ದವ್ರು ಎಲ್ಲರನ್ನು ಕರೆಸಿ ಅವ್ರ ಒಪಿನಿಯನ್ ತಗೊಂಡು ಏನಾದರೂ ಅಲ್ಪ ಸ್ವಲ್ಪ ಎಲ್ಲ ಪಾರ್ಟಿಯಲ್ಲೇ ಇರುವಂಥ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮನಸ್ತಾಪ ಬೆಳಗಾವದಲ್ಲೂ ಸ್ವಲ್ಪ ಇತ್ತು ಕಾಣುತ್ತೆ. ಎಲ್ಲ ಕಡೆ ಬೆಳಗಾವಿ ಅಲ್ಲಿ ಬೆಳಗಾಂ ಇರ್ಬೋದು, ಬಿಜಾಪುರ ಇರ್ಬೋದು, ಅಕ್ಕಪಕ್ಕದ ಎಲ್ಲ ಡಿಸ್ಟ್ರಿಕ್ಟ್ ಅದಕ್ಕೆ ಸಂಬಂಧಪಟ್ಟ ಆ ಡಿವಿಷನ್ ಪ್ರತಿಯೊಂದು ಡಿಸ್ಟ್ರಿಕ್ನಲ್ಲಿ ಕೂಡ ಕರೆಸಿ ಇವತ್ತು ಮಾತಾಡಿದ್ದಾರೆ. ಅದೇ ಥರ ನಾಳೆ ಮೈಸೂರು ಇನ್ನೊಂದು ಈ ಬೇರೆ ಬೇರೆ ವಿಭಾಗ ಮಾಡ್ತಾಯಿದ್ದಾರೆ.
ಅಂದರೆ ಎಲ್ಲ ಮುಖ್ಯ ಉದ್ದೇಶ ಏನಂತಂದರೆ ಎಲ್ಲ ಭಿನ್ನ ಏನೋ ಅಭಿಪ್ರಾಯಗಳಿದ್ದರೂ ಕೂಡ ಸರಿ ಮಾಡಿ ನಾವು ನಮಗೆ 2018 ಪುನಃ ನಾವು ಗೆಲ್ತೇವೆ ಆ ಒಂದು ಉದ್ದೇಶದಿಂದ ಈ ಒಂದು ಬೇಳೂರು ಗೋಪಾಲಕೃಷ್ಣ ನಿಮ್ಮ ಪಕ್ಷಕ್ಕೆ ಹೋಲಿಸಿದ್ರೆ ಅವ್ರು ಸೇಫರ್ ಇದ್ದಾಗ ಅವ್ರ ಭಿನ್ನಾಭಿಪ್ರಾಯ ನಿಮ್ಮ ಪಕ್ಷದ ಲೆವೆಲ್ ಇಲ್ಲ ಅನ್ಸುತ್ತೆ. ನಮ್ಮ ಪಕ್ಷದಲ್ಲಿ ಏನಿಲ್ಲ, ಅದನ್ನು ಸರಿಯಾಗಿದೆ. ಮೊನ್ನೆ ಎಲ್ಲ ಗೊತ್ತಿದೆ, ಎಲ್ಲರೂ ಜನ ಒಟ್ಟಾಗಿ ನಾವು ಹೋಗಿದ್ದೀವಿ, ಎಲ್ಲ ಒಂದು ಕಡೆ ಟೂರ್ ಹೊಡಿತದೆ, ಅದೆಲ್ಲ ನಮ್ಮಲ್ಲೂ ಸಣ್ಣ ಪುಟ್ಟದೇ ಇಲ್ಲ ಅಂತೆಲ್ಲ. ಬಹುಶಃ ಕಾಂಗ್ರೆಸ್ನಲ್ಲಿ ಇಡೀ ಆಮೇಲೆ ಹೇಳ್ತೀನಿ, ನೆಕ್ಸ್ಟ್ ಮಾತಾಡೋಣ. ಈಗ ಏನಾಗಿದೆ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಸರ್, ಈಗ ಎಲ್ಲ ರಾಜ್ಯದಲ್ಲೂ ಭಾಳಷ್ಟು ಕಡೆ ಕಳ್ಕೊಳ್ತಾ ಬಂದಿದ್ದಾರೆ. ಈಗ ದೊಡ್ಡ ರಾಜ್ಯ ಇದೆ, ಈಗ ಆಡಳಿತ ನಡೀತದೆ, ಇದನ್ನು ಒಂದು ಏನಾದ್ರು ಉಳಿಸ್ಕೋಬೇಕು ಅನ್ನೋದು ಅವರ ಪ್ರಬಲವಾಗಿ ಒಂದು ಚಟುವಟಿಕೆಯನ್ನು ಹೊಸ ಒಬ್ಬರು ಉಸ್ತುವಾರಿ ಬಂದ ಮೇಲೆ ವೇಣುಗೋಪಾಲ್ ಅವರು ಭಾರಿ ಸ್ಟ್ರಾಂಗ್ ಆಗಿ ತಗೊಳ್ತಾ ಇದ್ದಾರೆ. ಬಹುಶಃ ಇರ್ಬೋದು. ನನ್ನ ಲೆಕ್ಕ ಭಾಳ ಜಿಲ್ಲೆಯಲ್ಲಿದೆ, ಎಲ್ಲ ಜಿಲ್ಲೆಯಲ್ಲ, ಭಾಳ ಜಿಲ್ಲೆಯಲ್ಲೂ ಸಹ ವ್ಯತ್ಯಾಸಗಳಿದೆ. ಮೈಸೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಎಲ್ಲ ಕಡೆನೂ ಇದೆ. ಅದೇನೇ ಸರ್, ಅದೇನೇ ಮಾಡ್ಕೊಳ್ಳಿ, ಅವ್ರ ಪಕ್ಷ, ಅವ್ರ ಸಂಘಟನೆ. ಪಕ್ಷವನ್ನು ಉಳಿಸಿ ಅಂತ ಹೇಳಿ ಪಕ್ಷದ ಒಳಗಡೆ ಗಲಾಟೆ ಶುರುವಾಗಿದೆ ಅಷ್ಟೇ. ಪಕ್ಷವನ್ನು ಉಳಿಸಿ ಸರ್, ಇವತ್ತಿನ ರಾಜಕೀಯ ವಿದ್ಯಮಾನಗಳಲ್ಲಿ ಬಿಜೆಪಿ ಪಕ್ಷದಲ್ಲೂ ಕೂಡ ಅವರದೇ ಆದ ಭಿನ್ನಾಭಿಪ್ರಾಯಗಳಿದ್ದಾವೆ. ನಿಮ್ಮ ಪಕ್ಷದಲ್ಲೂ ಇದೆ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿದ್ದಾವೆ. ನಿಮ್ಮ ಪಕ್ಷದಲ್ಲೂ ಇದೆ, ಅದು ಹೇಳ್ರಿ. ಅಲ್ಲಲ್ಲ, ನಮ್ಮ ಪಕ್ಷದಲ್ಲಿ ಇರುವಂತಹ ಭಿನ್ನಾಭಿಪ್ರಾಯಗಳನ್ನ ಎಷ್ಟರ ಮಟ್ಟಿಗೆ ನಾವು ಶಮನ ಮಾಡಿ. ಇವತ್ತು ಓಪನ್ ಆಗಿ ದೇವೇಗೌಡರು ಮಾತಾಡಿದ್ದಾರೆ, ನೋಡಿದಿರಾ? ಹೋಗವ್ರೆಲ್ಲ ಹೋಗ್ರಪ್ಪ, ನಿಮ್ಮನ್ನು ಕಟ್ಕೊಂಡು ಅಲ್ಲಲ್ಲ, ಯಾಕೆಂದ್ರೆ ಆ ಮಾತು ನಾವು ಹೇಳಲೇಬೇಕು. ಯಾಕೆಂದ್ರೆ ಮುಂದಕ್ಕೆ ನಾವು ಸಿದ್ಧರಾಗಿ ಚುನಾವಣೆಗೆ 2018ಕ್ಕೆ ನಾವು ಹೋಗ್ಬೇಕಾದ್ರೆ ಏನಾದರೂ ಆ ರೀತಿಯ ಒಂದು ಭಿನ್ನಾಭಿಪ್ರಾಯಗಳು ಇರೋವಂಥವ್ರನ್ನ ಇಟ್ಕೊಂಡು ನಾವು ರಾಜ್ಯ ಕಟ್ಟೋದಕ್ಕಾಗೋದಿಲ್ಲ. ಮತ್ತೆ ನಿಮ್ಮದು ಒಂದು ಈಸಿ, ನಾನು ಅಪ್ರಿಸಿಯೇಟ್ ಮಾಡ್ತೀನಿ. ನಿಮ್ಗೇನು ಸೆಂಟ್ರಲ್ ಅಬ್ಸರ್ವರ್ ಬರಬೇಕಾಗಿಲ್ಲ, ಉಸ್ತುವಾರಿ ಬರಬೇಕಾಗಿಲ್ಲ, ಎಲ್ಲ ಇಲ್ಲೇ ಇರೋದ್ರಿಂದ ಇಟ್ಸ್ ಈಸಿ ಫಾರ್ ಯು ಟು ಹೈಕಮಾಂಡ್ ಅಂತ. ಯಾಕೆಂದ್ರೆ ಆ ಒಂದು ಕಂಟೆಕ್ಸ್ಟ್ ಅಲ್ಲಿ ಆ ಮಾತನ್ನ ಅವ್ರು ಹೇಳಿದ್ರು. ಯಾಕೆಂದ್ರೆ ನಿರ್ಣಯ ತಗೊಳ್ಳೋದು ಈಸಿ, ಪದ್ಮನಾಭ ನಗರದಲ್ಲಿ ಮುಗಿದು ಹೋಗ್ಬಿಡುತ್ತೆ. ಆ ಕಡೆ ಅಷ್ಟಾಗಿ ಹೋಲಿಸಿದ್ರೆ ಇವತ್ತಿನ ಪರಿಸ್ಥಿತಿ ಒಳಗಡೆ ಇವತ್ತಿನ ಕಾಂಗ್ರೆಸ್ ಮತ್ತು ಬಿಜೆಪಿ ಅಷ್ಟು ಭಿನ್ನಾಭಿಪ್ರಾಯಗಳು ಯಾವುದು ಮಾನಸಿಕವಾಗಿ ಆದ್ರೆ ಅವ್ರನ್ನ ಮಾನಸಿಕವಾಗಿ ಹೊರಗಿಟ್ಟೆ ನಾವು ಕೆಲಸ ಮಾಡ್ತೀವಿ. ಎಲ್ಲ ಪಾರ್ಟಿಗಳಲ್ಲಿ ಸಿಚುವೇಶನ್ ಇದೆ. ಒಂದು ಪಾರ್ಟಿ ಸ್ವಲ್ಪ ಜಾಸ್ತಿ ಇದೆ, ಒಂದು ಪಾರ್ಟಿ ಕಡಿಮೆ ಇದೆ. ಬಟ್ ಭಿನ್ನಮತ ಅನ್ನೋದು ಎಲ್ಲ ಪಾರ್ಟಿಯಲ್ಲಿ ಇದೆ. ಏನು ರಿಯಾಕ್ಟ್ ಮಾಡ್ತೀವಿ? ನಾನು ಹೇಳೋದಿಷ್ಟೇ, ಬಿಜೆಪಿ ಮತ್ತು ಕಾಂಗ್ರೆಸ್ಗಿಂತಲೂ ಜನತಾದಳದಲ್ಲಿ ಭಿನ್ನ ಇದೆ ಅನ್ನಲ್ಲ. ಜನತಾದಳದಲ್ಲಿ ಮಾತೆತ್ತಿರೆ ನೀವು ಹೋಗೋರೆಲ್ಲ ಹೋಗ್ಬಿಡ್ರಪ್ಪ ಅನ್ನೋ ಮಾತೆ ಬಹಳ ಅಲ್ಲಿ. ಹಾಗಾಗಿ ಎಲ್ಲ ಹೋಗ್ಬಿಟ್ವಿ, ಎಲ್ಲರೂ ಕಳ್ಸಿಕೊಟ್ಬಿಟ್ರು. ಅದು ಅದೊಂದು ದೊಡ್ಡ ತಲೆನೋವಿನ ಮಾತದು. ಯಾವುದೋ ಒಂದು ಇದರಲ್ಲಿ ಹೇಳ್ತಾರಲ್ಲ, ಅದು ಬಹಳ ಎಫೆಕ್ಟ್ ಆಗ್ತದೆ. ಅದು ಯಾಕೆ ಹೇಳ್ತಾರೋ ಏನೋ ಗೊತ್ತಿಲ್ಲ, ಅದು ಭಾಳ ಸರಿಯಲ್ಲ, ಅದು ಭಾಳ ಕಿರಿಕಿರಿ ಆಗೋ ಮಾತು. ಮತ್ತೆ ಈ ಹಿರಿಯರು ಮಾತಾಡ್ತಿದೆ. ಆಮೇಲೆ ಕಾಂಗ್ರೆಸ್ನಲ್ಲಿ ಇವತ್ತೇನು ಇವರೆಲ್ಲ ಹೇಳ್ತಾ ತಿರುಗ್ತಾ ಇದ್ದಾರೆ. ಯಾಕೆ ಆ ಮಾತನ್ನ ಹೇಳ್ತಾರೆ ಅಂದ್ರೆ ಮೇಡಮ್, ಈಗ ನಾನು ಹೇಳ್ತೀನಿ, ಈ ಕಾಂಗ್ರೆಸ್ನಲ್ಲಿ ಇವತ್ತೇನು ಹೇಳ್ತಾ ತಿರುಗ್ತಾ ಇದ್ದಾರೆ, ಅವರಲ್ಲೇ ವಿಶ್ವನಾಥ್ ಅವರು ಒಂದು ಒಡಕ್ ಮಾತಾಡ್ತಾರೆ. ಅವರಲ್ಲೇ ಕಾಗೋಡು ತಿಮ್ಮಪ್ಪರು ಏನಂದ್ರೆ ಯಾವಾಗಂದ್ರೆ ಅವಾಗ ಭುಗಿಲ್ ಹೇಳ್ತಾರೆ. ಹೀಗೆಲ್ಲ ಮೇಡಮ್ ರೇ, ಈಗಂತೂ ಪೇಪರ್ ಹುಲಿ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಅಲ್ಲ, ಅದು ಸರಿಯಲ್ಲ, ವಿಚಾರ ಬರ ಕಾಯ್ತಿರ್ತಾರೆ. ಯಾಕೆ ಕಾಯ್ತೀನಿ ಅಂದ್ರೆ ಅವರೇ ಹೇಳಿದ್ದು ಈ ಸರ್ಕಾರ ಸತ್ತು ಹೋಗಿದೆ, ಈ ಸರ್ಕಾರ ಅಭಿವೃದ್ಧಿ ಚಿಂತನೆ ಇಲ್ಲ ಅಂತೆಲ್ಲ ಹೇಳಿದ್ರು. ವೇಣುಗೋಪಾಲ್ ಅವ್ರು ಏನು ತಮ್ಮ ಶ್ರಮವನ್ನ ಹಾಕ್ತಾ ಇದ್ದಾರೆ, ಅದು ನಿಜವಾಗಿಯೂ ಯಶಸ್ವಿ. ವೀಕ್ಷಕರ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಭಿನ್ನಮತ ಎಲ್ಲ ಪಾರ್ಟಿ ಭಿನ್ನಾಭಿಪ್ರಾಯ ಇರುತ್ತೆ. ಯಾಕಂದ್ರೆ ರಾಜಕೀಯ ಪಕ್ಷ ಇರಲಿ, ವೈಯಕ್ತಿಕವಾಗಿ ಯಾರಲಿ, ಆರ್ ಆಲ್ ಇಂಡಿವಿಜುವಲ್ಸ್ ಅಂದ್ರೆ ನಮ್ಮ ಅನುಭವ ಬೇರೆ, ಆಲೋಚನಾ ಕ್ರಮ ಬೇರೆ, ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಬಟ್ ಅದು ಒಂದು ಲಿಮಿಟನ್ನು ಮೀರಿ ಬೀದಿಗೆ ಬಿದ್ದರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಮುಂದಿನ ಸುದ್ದಿ ಅಂತ ನೋಡೋಣ. ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಪ್ರವಾಸದ ಉದ್ದೇಶ ರಾಜ್ಯದಲ್ಲಿನ ಬರಗಾಲ ಪರಿಸ್ಥಿತಿಯ ಅಧ್ಯಯನ. ಆದರೆ ಈ ಪ್ರವಾಸದ ಮೂಲ ಉದ್ದೇಶನೇ ಬೇರೆ, ಅದು ಮುಂದಿನ ಚುನಾವಣೆಗೆ ಜನ ಬೆಂಬಲದ ಕ್ರೋಢೀಕರಣ. ಈಗ ಬಿಜೆಪಿ ಟಾರ್ಗೆಟ್ ದಲಿತರು. ದಲಿತ ಮತಗಳನ್ನು ತನ್ನೆಡೆಗೆ ಸೆಳೆಯೋದಕ್ಕೆ ಸಿದ್ಧವಾಗಿದೆ ಬಿಜೆಪಿ ಕಾರ್ಯತಂತ್ರ. ಬರ ಪರಿಸ್ಥಿತಿಯ ಅಧ್ಯಯನದ ನೆಪದಲ್ಲಿ ಬಿಜೆಪಿ ಪ್ರವಾಸ. ದಲಿತರ ಮತ ಬ್ಯಾಂಕ್ ಸೃಷ್ಟಿಸಲು ಪಕ್ಷದ ಕಾರ್ಯತಂತ್ರ.
ರಾಜ್ಯ ಬಿಜೆಪಿ ನಾಯಕರು ಈಗ ರಾಜ್ಯ ಪ್ರವಾಸದಲ್ಲಿದ್ದಾರೆ. ಈ ಪ್ರವಾಸ ಪ್ರಾರಂಭವಾದಾಗ ತಾವೆಲ್ಲ ಒಂದು ಎಂದು ತೋರಿಸೋದಕ್ಕೂ ಬಿಜೆಪಿ ನಾಯಕರು ಪ್ರಯತ್ನ ಪಟ್ಟರು. ಬೀದಿ ಜಗಳ ಮಾಡ್ತಾ ಇದ್ದ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಒಂದೇ ವೇದಿಕೆಯ ಮೇಲೆ ಬಂದ್ರು. ನಾವು ಅಣ್ಣ ತಮ್ಮ ಇದ್ದಂತೆ ಅಂದ್ರು. ಆದ್ರೆ ಇವರ ನಡುವೆ ಪಕ್ಷದ ಉಸ್ತುವಾರಿ ಮುರಳೀಧರ್ ರಾವ್ ಮತ್ತು ಕೇಂದ್ರ ಸಚಿವ ಅನಂತಕುಮಾರ್ ಇದ್ರು. ಈ ದೃಶ್ಯವೇ ಇವರ ನಡುವೆ ಎಲ್ಲವೂ ಸರಿ ಇಲ್ಲ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿತು. ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗಲೇ ದಲಿತ ಕೇರಿಗೆ ಭೇಟಿ ನೀಡೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಿನ ಉಪಹಾರವನ್ನ ದಲಿತರ ಮನೆಯಲ್ಲಿ ಮಾಡೋ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು. ಅದರಂತೆ ಪ್ರವಾಸ ಪ್ರಾರಂಭವಾದ ತುಮಕೂರಿನಲ್ಲಿ ಬೆಳಗಿನ ತಿಂಡಿ ಮಾಡಿದ್ದು ದಲಿತರ ಮನೆಯಲ್ಲೇ. ಅಲ್ಲಿಯೂ ಹೋಟೆಲ್ ತಿಂಡಿ ತಂದು ತಿಂದಿದ್ದು ಇತಿಹಾಸ. ಇದಾದ ಮೇಲೆ ಪ್ರತಿ ಊರಿನಲ್ಲಿ ದಲಿತರ ಮನೆಯಲ್ಲಿ ಟಿಫಿನ್ ಮಾಡೋ ಕಾರ್ಯಕ್ರಮ ಮುಂದುವರಿಯಿತು. ಇಂದು ಕೂಡ ಅದೇ ದಲಿತರ ಮನೆಯಲ್ಲಿ ಟಿಫಿನ್ ಮಾಡೋ ಕಾರ್ಯಕ್ರಮ. ತುಮಕೂರಿನ ನಂತರ ಬೇರೆ ಬೇರೆ ಕಡೆ ನಡೆಸಿದ ದಲಿತರ ಕೇರಿಗಳ ಭೇಟಿಯಲ್ಲಿ ತಿಂದ ತಿಂಡಿ ಎಲ್ಲಿಂದ ಬಂತು ಎಂಬ ಬಗ್ಗೆ ಹೆಚ್ಚಿನ ವಿವರಗಳು ಲಭ್ಯವಿಲ್ಲ. ಆದರೆ ಬಿಜೆಪಿಯ ಉದ್ದೇಶ ಸ್ಪಷ್ಟ. ಅದು ದಲಿತರ ಮತಗಳನ್ನ ಸೆಳೆಯುವುದು ಮತ್ತು ಪಕ್ಷದ ಪರಂಪರಾಗತ ಮತಗಳ ಜೊತೆ ದಲಿತರ ಮತಗಳನ್ನ ಕ್ರೋಢೀಕರಿಸುವುದು. ಅಂದ್ರೆ ಬರಗಾಲದ ಅಧ್ಯಯನ ನಡೆಸೋ ಹೆಸರಲ್ಲಿ ನಡೆಸ್ತಾ ಇರೋ ಈ ಪ್ರವಾಸದ ಹಿಂದೆಯೂ ರಾಜಕೀಯ ಇದೆ. ರಾಜಕೀಯ ಪಕ್ಷಗಳು ರಾಜಕೀಯ ಉದ್ದೇಶ ಇಟ್ಟುಕೊಳ್ಳದೆ ಕೆಲಸ ಮಾಡಲು ಸಾಧ್ಯವಿಲ್ಲ, ಅದು ಸಹಜ. ಆದರೆ ಬಿಜೆಪಿಯ ಉದ್ದೇಶ ಈಡೇರುತ್ತದೆ. ದಲಿತರ ಮೇಲೆ ಸತತವಾಗಿ ನಡೀತಾ ಇರೋ ಹಲ್ಲೆ, ಅವರ ಆಹಾರ ಪದ್ಧತಿಯ ಮೇಲೆ ನಡೀತಾ ಇರೋ ಆಕ್ರಮಣ ಎಲ್ಲವನ್ನ ಮರೆತು ದಲಿತರು ಬಿಜೆಪಿಯನ್ನ ಬೆಂಬಲಿಸುತ್ತಾರೆಯೇ ಗೊತ್ತಿಲ್ಲ. ಆದರೆ ಅಂತಹ ಪ್ರಯತ್ನವೊಂದು ನಡೀತಾ ಇದೆ. ಈ ಪ್ರಯತ್ನದ ಫಲ ಏನು ಎಂಬುದು ಚುನಾವಣೆಯ ನಂತರವೇ ತಿಳಿಯಬೇಕು. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ದಲಿತರ ಕೇರಿಗಳಿಗೆ ಭೇಟಿ ನೀಡಿ ನಿಜವಾದ ದಲಿತರ ಬಗ್ಗೆ ಪ್ರೀತಿ ಇದ್ದರೆ ನಾವು ಆಕ್ಷೇಪಿಸಬೇಕಾಗಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದ ತಾತ್ವಿಕತೆ ಏನಿದೆ ಅದು ದಲಿತರ ಪರವಾಗಿದೆಯಾ? ಯಾಕೆಂದರೆ ನರೇಂದ್ರ ಮೋದಿ ಅವರ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಒಬ್ಬ ವ್ಯಕ್ತಿಯ ಆಹಾರ ಸ್ವಾತಂತ್ರ್ಯ ಏನಿದೆ ಅದನ್ನು ಪ್ರಶ್ನಿಸಲಾಯಿತು. ಏನು ಗೋರಕ್ಷಣೆಯ ಹೆಸರಿನಲ್ಲಿ ಈ ದೇಶದಲ್ಲಿ ದಲಿತರ ಮೇಲೆ ಏನು ಒಂದು ರೀತಿಯ ಆಕ್ರಮಣ ನಡೀತು, ಬಡಿಯಲಾಯಿತು, ಅಲ್ಪಸಂಖ್ಯಾತರನ್ನು ಬಡಿಯಲಾಯಿತು. ಈ ನಡುವೆ ಇದಕ್ಕಿದ್ದಂಗೆ ದಲಿತರ ಪ್ರೀತಿ ಬಂದರೆ ಅದು ಪ್ರಾಮಾಣಿಕವಾದ ಪ್ರೀತಿ ಅಂತ ನಂಬೋದು ಹೇಗೆ ಸಾಧ್ಯ? ಸೊ ಯಡಿಯೂರಪ್ಪನವ್ರಿಗೆ ಗೊತ್ತಿಲ್ಲ ನನಗೆ, ಅವ್ರಿಗೆ ದಲಿತರ ಪ್ರೀತಿ ಇದ್ದಿರ್ಬೋದು. ಆದರೆ ನೀವು ಒಂದು ಪ್ರವಾಸ ಆಗ್ತಾ ಪ್ರತಿ ಊರಿಗೂ ಹೋದಾಗಲೂ ನಾನು ಒಂದು ದಲಿತರ ಮನೆಯಲ್ಲಿ ಬೆಳಗಿನ ಉಪಹಾರವನ್ನು, ಇವತ್ತು ಮಧ್ಯಾಹ್ನ ಊಟ ಎಲ್ಲೋ ಮಾಡಿದ್ರಂತೆ, ಆ ಊಟ ಎಲ್ಲಿಂದ ಬಂದಿದೆ ಗೊತ್ತಿಲ್ಲ, ನಂತರ ಮಾಹಿತಿ ಇಲ್ಲದೆ ನಾನು ಮಾತನಾಡಬಾರ್ದು, ತಪ್ಪಾಗುತ್ತೆ. ಸೊ ನೀವು ಈ ಕಾರ್ಯಕ್ರಮ ಯಾಕೆ ಇಟ್ಕೋತೀರಿ? ಸಾಧಾರಣವಾಗಿ ಅದು ನಮ್ಮ ವ್ಯಕ್ತಿತ್ವದ ಭಾಗ ಆದರೆ ನಾನು ಎಲ್ಲೋ ಹೋಗ್ತೀನಪ್ಪ, ದಲಿತರ ಮನೆಗೆ ಹೋಗ್ತೀನಿ, ಯಾರೋ ಹೋಗ್ತೀನಿ, ಫ್ರೆಂಡ್ಸ್ ಅಂತ ತಿಂತೀವಿ, ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ ಎಟ್ ಆಲ್. ಆದರೆ ನಿಮ್ಮ ಕಾರ್ಯಕ್ರಮ ಪಟ್ಟಿಯಲ್ಲಿ ನೀವು ಮೊದಲಿನ ಬೆಳಗಿನ ತಿಂಡಿ ಇಂಥ ದಲಿತರ ಮನೆ ಎಲ್ಲಿ ಅಂತ ನೀವು ಹಾಕ್ಕೊಂಡು ಹೊರಟ್ರೆ ನಿಮ್ಮ ಉದ್ದೇಶದ ಬಗ್ಗೆ ನಮಗೆ ಸಂಶಯ ಬರುತ್ತೆ. ಸನ್ಮಾನ್ಯ ಬೇಳೂರು ಗೋಪಾಲಕೃಷ್ಣ ಅವರೇ, ಯಾಕೆ ಸರ್? ಒಂದು ನೀವು ದಲಿತರ ಪ್ರೀತಿ ನಾನು ಹೇಳ್ತೇನೆ, ನನಗೆ ಖುಷಿ. ಅದು ಒಂದು ಬರ ಅಧ್ಯಯನದ ಬಗ್ಗೆ, ಬರ ಪರಿಸ್ಥಿತಿ ಬಗ್ಗೆ ನೋಡುವಂಥ ಇದರಲ್ಲಿ ಅದರ ಜೊತೆಗೆ ಇದೊಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಒಬ್ಬ ದಲಿತ ಇದು ಕೇರಿಗೆ ಹೋಗಿ ಅಲ್ಲಿದ್ಬಿಟ್ಟು ಎಲ್ಲರೂ ಅಲ್ಲಿ ಆ ಕೇರಿಯಲ್ಲಿ ಟಿಫನ್ ಮಾಡಿ ಅಥವಾ ಊಟ ಮಾಡಿ ಅಲ್ಲಿಂದ ಹೋಗ್ಬೇಕನ್ನೋದು ನಮ್ದೊಂದು ಇದೆ. ಈಗ ಏನಾಗಿದೆ ನಿಮ್ಗೆ ಗೊತ್ತಿರ್ಬೋದು, ಅಲ್ಲ ನಿಮಗೆ ರಾಜಕೀಯನೂ ಇರ್ಬೋದು, ರಾಜಕೀಯ ಇತರು ಇರ್ಬೋದು, ಎಲ್ಲದೂ ಇರುತ್ತೆ. ನಾವು ವಿರೋಧ ಪಕ್ಷವಾಗಿ ನಾವ್ ಏನ್ ಮಾಡ್ಬೇಕು ಅದು ರಾಜಕೀಯ, ಅದೇನ್ ನಾವು ವಿರೋಧ ಇದಿರಿ ಆಮೇಲೆ ಮಾತಾಡ್ಬೋದು. ಮುಂಚೆನೂ ಇತ್ತು ಸರ್, ಮುಂಚೆನೂ ನಾವು ದಲಿತರ ಬಗ್ಗೆ ಇತ್ತು. ಆದ್ರೆ ಏನಾಗಿದೆ ಹಿಂದಿಂದಲೂ ಅದೇನಾಗ್ಬಿಟ್ಟು ಕೆಲವು ಟೈಮಲ್ಲಿ ಬಹಳ ಜನರಿಗೆ ಕಾಂಗ್ರೆಸ್ ಅಲ್ಲಿ ಅದು ಬಹಳ ಒಕ್ಕಾಗ್ಬಿಟ್ಟಿತ್ತು. ಅವ್ರು ಮಾತೆತ್ತರೆ ದಲಿತರು ನಮ್ಮ ಪರವಾಗಿ ಅನ್ನೋದನ್ನ ಇವರು ಹೇಳ್ತಾನೆ ಇದ್ರು. ಅದನ್ನ ಹೋಗಲಾಡಿಸಿದ್ವಿ. ಯಾಕಂದ್ರೆ ಹಿಂದಿನ ಚುನಾವಣೆಯಲ್ಲಿ ಮೋದಿ ಅವರ ಬಹುಶಃ ನಮಗೆ ಹಿಂದುಳಿದ ಇದ್ರ SC/ST ಇವರು ಕೊಟ್ಟಿರುವಂಥ ಓಟು ಹೈಯೆಸ್ಟ್ ಕೊಟ್ಟಿದ್ದಾರೆ. ಅದೇ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು, ಮುಂದೆ ಭಾರತೀಯ ಜನತಾ ಪರವಾಗಿ ಬರಬೇಕು ಅನ್ನೋದು ನಮ್ದು ಒಂದು ಆಸೆ ಇದೆ, ಇಲ್ಲ ಅಂತೆಲ್ಲ. ಆದ್ರಿಂದ ಇವ್ರು ಮಾಡಿರುವಂತ ಅಂಬೇಡ್ಕರ್ ಅವರನ್ನ ಏನು ಹಿಂದಿನ ದಿನದಲ್ಲಿ ಇವ್ರಿಗೆ ಕೊಟ್ಟಿ ಅವರಿಗೆ ಸ್ಥಾನಮಾನ ಕೊಡ್ಲಿಲ್ಲ, ಏನೇನು ಅವಮಾನ ಮಾಡಿದ್ರು, ಅದೆಲ್ಲ ಆದ್ಮೇಲೆ ಇವತ್ತು ನಮ್ಮ ನಾಯಕರೆಲ್ಲ ಸೇರಿ ಇವತ್ತು ಒಂದು ಕಾಲೋನಿಗೆ ಹೋಗಿ ಬರ್ತಾ ಇದ್ದಾರೆ. ಅಲ್ಲ, ನೀವು ಕಾಲೋನಿ ಹೋಗೋದು ನಾನು ಯಾಕೆ ಪ್ರಶ್ನೆ ಮಾಡ್ತೀನಿ ಹೇಳಿ ಸರ್. ಇಡೀ ನಿಮ್ಮ ಸಿದ್ಧಾಂತ ಬಂಚ್ ಆಫ್ ಥಾಟ್ಸ್ ಅಂತ ಒಂದು ಪುಸ್ತಕ ಇದೆ ಗೊತ್ತಾ? ಸಿದ್ಧಾಂತ ಯಾರ್ದು ಹೇಳಿ? ಒಳ್ವಾಳ್ಕರ್ ಓದಿದ್ರೆ ನಿಮ್ಗೆ ಕೇಶವ ಕೃಪಾ ಒಳಗೆ ಬಿಡಲ್ಲ, ನಾಳೆ ತಗೊಡ್ತೀನಿ ಪುಸ್ತಕ ಓದೋದು, ಬೆಳಗ್ಗೆ ತಗೊಡ್ತೀನಿ ಪ್ಲೀಸ್. ಅದು ಓದ್ದೆ ನೀವು, ಅದು ಬೈಬಲ್, ಗೀತೆ, ಅದು ಬಂಚ್ ಆಫ್ ಥಾಟ್ಸ್, ಗೋಳ್ವಾಳ್ಕರ್ ಗುರುಜಿ ಓದ್ಬೇಕದಲ್ಲ ನೀವು. ಸೊ ವಾಟ್ ಆರ್ ಇಟ್ ಮೇ ಬಿ,
2025 ವರ್ಷದ ಗುರಿ ಇಲ್ಲದಿರುವ ಪ್ರೀತಿ ನೀವು ಅಧಿಕಾರ ನಡೆಸಿದಾಗಲೂ ಕೂಡ ದಲಿತರ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿ ಇತ್ತು ಇಲ್ಲ ಅನ್ನೋದು ಒಂದು. ಈಗ ಇಲೆಕ್ಷನ್ ಬರಬೇಕಾದ್ರೆ ಯಾಕೆ ಬರುತ್ತೆ ಅಂತ ಮೇಡಮ್ ಯಾಕಂದ್ರೆ ಇವರು ಐಂದ ಅಂತ ನಿಲ್ಸಿ ಸರ್. ಐಂದ ಅಂತ ಹೋಗ್ತಾ ಇರಬೇಕಾದ್ರೆ ಹೇಳ್ಬಿಟ್ಟಿದೆ. ನಾವೊಂದು ಬೇಕಲ್ಲ ಸರ್, ಪಾಲಿಟಿಕ್ಸ್ ರಾಜಕೀಯನೇ ತಿಳ್ಕೊಳ್ಳಿ. ಎಸ್ ಭಟ್ರೆ, ಒಂದು ಎಂದೂ ಕೂಡ ದಲಿತ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ಬಿಜೆಪಿನ ಕ್ಷಮಿಸೋದಿಲ್ಲ. ಇವರು ಊಟ ಮಾಡೋದಲ್ಲ, ಅಲ್ಲೋಗಿ ಲಾಗ ಹೊಡೆದ್ರು ಏನು ಮಾಡಿದ್ರು ಕೂಡ ಅವ್ರು ಖಂಡಿತವಾಗಿಯೂ ಮೆಚ್ಚಲ್ಲ. ಯಾಕೆಂದ್ರೆ ಸಾವಿರಾರು ವರ್ಷಗಳಿಂದ ಬಂದಂಥ ಒಂದು ಆಹಾರ ಸಂಸ್ಕೃತಿಯನ್ನು ಕಸ್ಕೊಂಡು ಇವತ್ತು ಎಷ್ಟು ಜನ ನಿರುದ್ಯೋಗಿಗಳಾಗಿದ್ದಾರೆ. ಚರ್ಮದ ವ್ಯಾಪಾರ ಮಾಡ್ತಿದ್ದವರು, ಮಾಂಸಾಹಾರವನ್ನು ಇದು ಮಾಡ್ತಿದ್ದವರು, ಔಷಧಿಗಾಗಿ ಬಳಸ್ತಿದ್ದವರು, ಇವತ್ತು ತಮ್ಮ ದನಗಳನ್ನ ತಾವು ಎಲ್ಲರೂ ಹೊಡ್ಕೊಂಡು ಅದ್ರ ಜೊತೆಗೆ ಮಾಂಸಾಹಾರ ಅತಿ ಕಡಿಮೆ ಬೆಲೆಯಲ್ಲಿ ಸಿಗೋ ಮಾಂಸ ಅಂತ ಎಷ್ಟು ಜನ ನೂರಾರು ರೂಪಾಯಿನಲ್ಲಿ ಸಿಗುವಂತದ್ದು ಬರೀ ಅರ್ಧದಲ್ಲಿ ಸಿಗತ್ತದು. ಅದರಿಂದ ಅವ್ರ ಜೀವನ ಸಾಕ್ತಾ ಇತ್ತು. ಎಲ್ಲರ ತಲೆ ಮೇಲೆ ಕಲ್ಲು ಹಾಕಿ ಎಲ್ಲರೂ ಹೊಟ್ಟೆಗೆ ಹೊಡೆದು ಇವರು ಈ ಬಿಜೆಪಿನ ಎಂದಾರು ಕ್ಷಮಿಸೋದುಂಟ? ಅವ್ರು ಎಷ್ಟು ಹೋದ್ರು ಪ್ರಯೋಜನ ಇಲ್ಲ. ಸುಮ್ಮನೆ ಇವ್ರು ನಾಟಕ ಮಾಡ್ಬೋದು. ಈ ನಾಟಕ ಅಂತ ಗೊತ್ತು. ಮನೆಗೆ ಹೋದ ಬಾಳ ಕಡೆ ಮೇಡಮ್ ಹಿಂಬಾಗ್ಲಲ್ಲಿ ಹೋಟೆಲ್ ತಿಂಡಿ ಬಂದ್ಬಿಟ್ಟಿದೆ, ಪ್ಲೇಟ್ ಮಾತ್ರ ಅವ್ರದ್ದು ಹೌದಲ್ಲ ಗೊತ್ತಿಲ್ಲ. ಹೇಳ್ದಂಗೆ ಮೇಡಮ್ ಅವ್ರು ಹೇಳ್ದಂಗೆ ಇವತ್ತು ಆ ಪದ್ಧತಿ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಹೋದ್ ಸರಿ ನರೇಂದ್ರ ಮೋದಿ ಅವರ ಈ ದೇಶದ ಸರ್ಕಾರ ಬರಬೇಕಾದ್ರೆ ಹಿಂದುಳಿದ ದಲಿತ ಇವತ್ತು ಆ ಕಾಂಗ್ರೆಸ್ನಲ್ಲಿ ಅಲ್ಲೆಲ್ಲ ಕಳ್ಕೊಂಡಿದ್ದಾರೆ. ಪೂರ್ತಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಬರ್ತಾ ಇದ್ದಾರೆ. 100% ಬಂದೇ ಬರ್ತಾರೆ ಮುಂದೂ ಸಹ. ಅದು ಬಂದ್ರೆ ದೇಶ ದುರಂತ ಅಷ್ಟೇ. ದುರಂತ ಯಾಕಾಗುತ್ತೆ? ಏನು ಆಗೋದಲ್ಲ. ಅಷ್ಟು ಪ್ರೀತಿ ಇದ್ರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ಕೂಡಲೇ ಅಂಬೇಡ್ಕರ್ ಫೋಟೋ ಇಡ್ಲಿಕ್ಕೆ ಬಿಡ್ಲಿಲ್ಲ. ಅದು ದೊಡ್ಡ ಗಲಾಟೆನೇ ಆಗ್ಬಿಡುತ್ತೆ. ಅಲ್ಲರೇ ಅದು ಕ್ಲೀನ್ ಮಾಡ್ಬೇಕಾದ್ರೆ ಎತ್ತಿಟ್ಟಿದ್ನ ನೀವು ದೊಡ್ಡ ಸುದ್ದಿ ಮಾಡಿದ್ರೆ ಹೊಸದ್ ಮಾಡ್ಬೇಕು ಅಂತ ಫೋಟೋ ಹಾಕ್ಲಿಲ್ವ ನಾವು? ಗಲಾಟೆ ಮಾಡಿದ್ರೆ ಇಟ್ಟಿದ್ದು ಸುಮ್ಮನೆ ಪಕ್ಷ ಬೇಕಾಗಿದ್ದು ಮಾಡಿದೆ. ನಿಮ್ಮ ಸ್ಟ್ರಾಟಜಿ ಹೇಗಿದೆ ಅಂದ್ರೆ ಮೋದಿ ಮೊದಲು ಏನ್ ಮಾಡಿದ್ರು, ಸರ್ದಾರ್ ಪಟೇಲ್ ಎತ್ತಾಕೊಂಡ್ರು ಕಾಂಗ್ರೆಸ್ನಿಂದ. ದಟ್ಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಗಾಂಧೀಜಿಯನ್ನ ಎತ್ತಾಕೊಂಡ್ರು, ತಮ್ಮವರು ಅಂದ್ರು. ಥರ್ಡ್ ಅಂಬೇಡ್ಕರ್ ಎತ್ತಾಕೊಂಡ್ರು. ಯಾವುದು ರಕ್ತಗತವಾಗಿ ಪ್ರೀತಿಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಅಲ್ಲ. ಅಂಬೇಡ್ಕರ್ ಅವರ ಇದನ್ನ ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮೆಲ್ಲರೂ ಆಸೆ ಇದೆ. ಈ ಗರ್ಭಗುಡಿ ಇವರು ಈಗ ಅಂಬೇಡ್ಕರ್ ದಲಿತರ ಮೇಲಿನ ಪ್ರೇಮ ಇದೆಯಲ್ಲ ಒಳಗಡೆ ಬರ್ಬೇಕಂಡ್ರಿ. ರಾಜಕೀಯ ಬರುತ್ತೆ ಸರ್, ಅಲ್ಲಿ ಏನಿದೆ ಅಲ್ಲೇ ಒಳಗೆ ಜನಿವಾರ ಲಿಂಗ ಇದೆ, ಜನಿವಾರ ಶಿವಲಿಂಗ ಇದೆ ಅಲ್ಲಿ. ಇಲ್ಲ ಅಲ್ಲಿ ಒಂದು ಕಾಲದಲ್ಲಿ ಇದು ಮುಂದುವರೆದ ಜನಾಂಗದ ಪಕ್ಷ ಅಂತ ಹೇಳಿದ್ದು ಸತ್ಯ. ಅದು ಆವಾಗ ಹೇಳ್ತಾ ಇದ್ರು. ಆದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಎಲ್ಲಾ ವರ್ಗದವರಿಗಿರುವಂತ ಒಂದು ಪಕ್ಷ. ಅಂಬೇಡ್ಕರ್ ರಿಸರ್ವೇಶನ್ ಒಂದು ಇಲ್ಲ ಇದ್ರೆ ಇವತ್ತು ಒಬ್ಬರೇ ಒಬ್ರು ದಲಿತರು MLA ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಇವರು. ನೀವು ಬಿಡ್ತಾ ಇರಲಿಲ್ಲ. ಗರ್ಭಗುಡಿ ಒಳಗೆ ಇಲ್ಲ ಸರ್, ಹೋಗಿದೆ. ನಾವೆಲ್ಲ ಬರ್ಲಿಲ್ವಾ ಇವತ್ತು? ದೇವಸ್ಥಾನ ಕಸ ಹೊಡೆಯೋದಕ್ಕೆ ಡೋಲ್ ಬಾರ್ಸಕ್ಕೆ ಈ ಕ್ಷೇತ್ರ ಈ ಪಕ್ಷದಲ್ಲಿ ನಾವೆಲ್ಲ ಬರ್ಲಿಲ್ವಾ? ನೀವೆಲ್ಲ ಬಂದಿದ್ರೆ ವರ್ಗದವರೆಲ್ಲ ಬರ್ಲಿಲ್ವಾ? ನಾನು ಹೇಳ, ನೀವೆಲ್ಲ ಬಂದ್ರೆ ಅಲ್ಲಿ ಯಾರು ಪ್ರಬಲ ಜಾತಿ ಇದೆಯೋ ಅವ್ರ ಸ್ವಾಮಿಗಳು ಹಿಡ್ಕೊಂಡು ಇನ್ನೊಂದು ಅವ್ರ ಭಯ ಧೈರ್ಯ ಧೈರ್ಯ ಶಕ್ತಿ ಎಲ್ಲಿದೆ ನಿಮ್ಗೆ? ನೀವು ಆ ಸ್ವಾಮಿ ಯಾವ ಅತ್ಯಾಚಾರದ ಆರೋಪ ಸ್ವಾಮಿ ಬಗ್ಗೆ ಮಾತ್ರ ನಿಮ್ಗೆ ಓಟ್ ಹೇಳ್ಬೇಡಿ ಸರ್. ಅದು ದಲಿತರು MLA ಆಗ್ಬೇಕಾದ್ರು ಅವನು ದೂರ ನಿಂತು ಕೈ ಮುಗಿದು ಅಂತ ಮಾತ್ರ MLA ಆಗ್ಬೇಕು. ಆತರ ಇಲ್ಲ, ಸುಮ್ನೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಕೂಡ ನಿಮ್ಗಿಂತ ಬೇರೆ ಜಾತಿ ಅವ್ರದ್ದು ನೀವು ಕೈ ಬಗ್ಗೆ ನಿಂತ್ಕೋಬೇಕು, ಓಟ್ ಹಾಕಲ್ಲ ನೋಡಿ. ಎಲ್ಲರಿಗೂ ಕೈ ಮುಗಿಬೇಕು ಸರ್, ದಲಿತರಿಗೂ ಕೈ ಮುಗಿಬೇಕು. ಬಿಜೆಪಿಯವರು ದಲಿತರ ಮನೆಯಿಂದ ತಿಂಡಿಯನ್ನ ತಿಂದ್ಕೊಂಡು ಇವತ್ತು ಏನೋ ಒಂದು ಅದೊಂದು ಅವ್ರು ಮಾಡ್ಬೇಕಾದ ಶೋ ಆಫ್ ನ ಅವ್ರು ಮಾಡ್ತಾ ಇದ್ದಾರೆ. ಮತವನ್ನ ಗಳಿಸೋದಕ್ಕೆ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಅದು ಕಾಳಜಿ ಅಂತಂದ್ರೆ ದಲಿತರ ಮೇಲೆ ಕಾಳಜಿಯನ್ನ
ನಿಜವಾಗ್ಲೂ ತೋರಿಸಿದಂಥವ್ರು ನಮ್ಮ ದೇವೇಗೌಡರು, ಕುಮಾರಸ್ವಾಮಿ ನೀವು ಅವರು. ಎಲ್ಲಿ ಹೋದ್ರು ಅಲ್ಲಲ್ಲ, ನಿಮ್ಮ ಒಂದ್ ನಿಮಿಷ. ಪಾರ್ಟಿಯವ್ರ ಸಮಸ್ಯೆ ಅಲ್ಲಲ್ಲ, ಸಿಕ್ಕಾಕೊಂಡ್ಬಿಟ್ಟೆ ಸರ್. ಅಲ್ಲಲ್ಲ, ಒಂದ್ ನಿಮಿಷ ನೀವು ಕಾಶ್ಮೀರದ ಬಗ್ಗೆ ಮಾತಾಡಿ ಸರ್, ನೀವು ಅಮೆರಿಕದ ಬಗ್ಗೆ ಅಲ್ಲ, ಮಾತಾಡಿ. ಒಂದ್ ನಿಮಿಷ. ದೇವೇಗೌಡರು ನಾವು ಅಂತ ಸರ್. example- ಅಲ್ಲಲ್ಲ, ಒಂದು ಇದರ example ಸಮಸ್ಯೆ ಕೊಡ್ತೀನಿ. ಇದು. ಸರ್, ಹೈಕಮಾಂಡ್ ದೇವೇಗೌಡರು ಮತ್ತೆ ನೀವು ಇನ್ನೇನು ರೈತರಲ್ಲ, ನೀವು ಅಬ್ಬಾ, ಟ್ರಂಪ್ ಸರ್. ಏನೋ ಮಾಡ್ದೆ ಅಂದ್ರೆ ನಮ್ ದೇವೇಗೌಡರು ಜಾನ್ ಎಫ್ ಗ್ರಾಮ ಕೆನೆಡಿ ವಾಸ್ತವ್ಯವನ್ನ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯವನ್ನ ಆ ಹರಿಜನರ ಮನೆಯಲ್ಲಿ ಮಾಡಿದಂಥದ್ದು ಅವ್ರಿಗೆ ಅಧಿಕಾರ ಇದ್ದಂತ. ಒಂದ್ ನಿಮಿಷ, ಆಮೇಲೆ ಒಂದ್ ನಿಮಿಷ ಸರ್ ಹೇಳ್ಬಿಡ್ತೇನೆ. ಯಾಕಂತಂದ್ರೆ ಕಳಕಳಿ ಅನ್ನೋದು ಇರಬೇಕು ಅನ್ನೋದಕ್ಕೆ ಎಲ್ಲೋ ಒಂದು ಕಡೆ ನಿದ್ದೆ ಇದ್ದಂತ ಹರಿಜನರ ಮುಖಂಡರುಗಳನ್ನ ಕರೆದುಬಿಟ್ಟು ಅಧಿಕಾರವನ್ನ ಕೊಟ್ಟಂತ ಇತಿಹಾಸ ದೇವೇಗೌಡರಿಗಿದೆ. ಎಲ್ಲ ಪಕ್ಷದವರು ಕೊಟ್ಟರು, ನಿದ್ದೆ ಮಾಡಿ ನಿದ್ದೆ ಮಾಡೋರು ಯಾರು ತರಲಿಲ್ಲ, ಅವ್ರು ಹೋರಾಟ ಮಾಡಿ ಬಂದಿರ್ತಾರೆ. ಅಲ್ಲಲ್ಲ. ನಾವೊಂದು ನಿಮಿಷ ಅಲ್ಲಲ್ಲ, ನಿಮ್ಮ ಪಾರ್ಟಿಯಲ್ಲಿ ಈಗ ಯಾರೇ ನಾನು ಬರ್ಲಿ. ಈಗ ಸರ್, ಶೋ ಆಫ್ ಇವ್ರು ಮಾಡ್ತಾ ಇರೋದು ಇದೇ ತರ ಶೋ ಆಫ್ ಮುದ್ದೆ ಮಾಡಿ ಅಂತ ಎಲ್ಲರೂ ಕೊಟ್ಟೆ ಹೇಳ್ಬೇಕಾ? ಊಟ ಹಾಕಿ ಶಶಿಧರ ಭಟ್ರೆ, ಅದೇ ಹೇಳ್ದೆ. ಅಲ್ಲಲ್ಲ, ಈಗ ಎಲ್ಲರೂ ಈಗ ಅವರು ಹೋಟ್ಲಿಂದ ತಿಂಡಿ ಮುದ್ದೆ ತರಿಸ್ಕೊಂಡ್ಬಿಟ್ಟು ರೊಟ್ಟಿ ನಾವು ಅಲ್ಲ, ಮುದ್ದೆ ಅಂತ ಚಾ ಅಲ್ಲಲ್ಲ. ಚರ್ಚಾ. ಇಲ್ಲಿ ಕೇಳಿ ಸರ್, ಕೇಳಿ. ಈಗ ನೀವು ಹೋಟೆಲಿಂದ ತಿಂಡಿ ತರಿಸ್ಬಿಟ್ಟು ನಾವು ತಿಂದ್ಬಿಟ್ಟು ನಾವು ಅದೇ ತರ ಮಾಡ್ಬೇಕಾ? ಅದೇ ತರ ಶೋ ಆಫ್ ಮಾಡ್ಬೇಕಾ? ಕಳಕಳಿನ ತೋರಿಸ್ಬೇಕು ಅನ್ನೋದು ಅದು ಬೇರೆ ರೀತಿಯಲ್ಲಿ ಆ ಒಂದು ವರ್ಗಕ್ಕೆ ತೋರಿಸ್ಬೇಕಾದ್ದು ಧರ್ಮ ಅದು. ನಾನು ರಾಜಕಾರಣದಲ್ಲಿ ಕೆಲವೊಂದು ರಾಜಕೀಯ ಕಾರಣ ಕೆಲವೊಂದು ಕೆಲಸ ಮಾಡ್ತಿರ್ತಾರೆ, ನಾನು ಇಲ್ಲ ಅಂತಲ್ಲ. ಬಟ್ ಒಳಗಡೆ ಒಬ್ಬ ವ್ಯಕ್ತಿಗೆ ಸಮಾನತೆ. ಒಂದ್ ನಿಮಿಷ, ನಾಯಕರಲ್ಲಿ ಒಬ್ರಿಗೊಬ್ರು ಭಿನ್ನಾಭಿಪ್ರಾಯನೇ ಇದೆ. ಹೋಟೆಲಿಂದ ತಿಂಡಿ ತರಿಸ್ಬಿಟ್ಟು ಸಮಾನತೆಯ ಸಮಾಜದ ಬಗ್ಗೆ ಅವ್ರಿಗೆ ನಂಬಿಕೆ ಇದೆಯೋ ಇಲ್ಲೋ ಅನ್ನೋದು ಬಹಳ ಮುಖ್ಯ. ನಮಗ್ ಗೊತ್ತಿದೆ ದೇವೇಗೌಡರು ಕುಮಾರಸ್ವಾಮಿಗೆ ಸಮಾನತೆಯ ಸಮಾಜದ ಬಗ್ಗೆ ಎಷ್ಟು ನಮ್ಗೆ ಬಿಟಿ ಲಲಿತಾ ನಾಯಕರು ಗೊತ್ತಿದೆ. ಕೆಲಸ ಮಾಡಿದವರು ದಲಿತರಿಗೆ ರಿಸರ್ವೇಶನ್ ಕೊಡ್ಲಿಕ್ಕೆ ಎಷ್ಟು ಅದ್ರ ಬಗ್ಗೆ ಓಟ್ ಆಗಿದ್ರೆ ಎಂದು ಬೇಗಾದ್ರೂ ಮಾಡಿ ತೆಗೆಯಾಗ ಈಗ ಮೊದಲಾಗಿ ಈಗ ಲಿಸ್ಟ್ ಇದೆ, ಈಗ ಅದು ಇದೆ. ಪ್ರಮೋಷನ್ ಆಮೇಲೆ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡ್ಬೇಡಿ. ಕೋರ್ಟಿಗೂ ನಮಗೆ ಸಂಬಂಧ ಇಲ್ಲ. ಜನ ಮಾತಾಡ್ತಾರೆ. ಈ ನಡುವೆ ದಲಿತರ ಕೇಂದ್ರಕ್ಕೆ ಭೇಟಿ ನೀಡ್ತಾ ಇರೋ ಬಿಜೆಪಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಬಿಜೆಪಿಗೆ ಇದ್ದಕ್ಕಿದ್ದ ಹಾಗೆ ದಲಿತರ ಮೇಲಿನ ಪ್ರೀತಿ ಎಲ್ಲಿಂದ ಬಂತು ಎಂದು ಅವರು ಪ್ರಶ್ನಿಸಿದ್ದಾರೆ. ಹಿಂದುಳಿದವರು ಅಲ್ಲಿ ಹೋಗ್ಬಿಟ್ಟು ಹೋಟ್ಲಿಂದ ತಿಂಡಿ ತರಿಸ್ಕೆ ತಿನ್ನೋರು, ಇವ್ರಿಗೆ ದಲಿತರ ಬಗ್ಗೆ ಯಾವ ಪ್ರೀತಿ ಇದೆ? ಈ ಡೋಂಗಿತನ ಎಲ್ಲ ಬಿಡಬೇಕು ನೋಡಪ್ಪ. ಅವರು ದಲಿತರ ವಿರೋಧಿಗಳು. ಬಿಜೆಪಿ ಅಂದ್ರೆ ಹಿಂದುಳಿದವರ ವಿರೋಧಿಗಳು, ಸಾಮಾಜಿಕ ನ್ಯಾಯದ ವಿರೋಧಿಗಳು. ಅವರು ಸುಮ್ಮನೆ ಆ ಕಳಂಕ ಇದೆಯಲ್ಲ, ಅದಕ್ಕೋಸ್ಕರ ತೋರ್ಕೆಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಎಸ್, ಈ ದೇಶದಲ್ಲಿ ದಲಿತರ ಕೇರಿಗೆ ಒಂಥರ ಭೇಟಿ ನೀಡೋದೇ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ನನಗೆ. ಸ್ವಾಮೀಜಿಗಳು ಅದೇ ದಂಧೆ ಮಾಡ್ತಾರೆ. ಎಸ್, ಆದ್ರೆ ದಲಿತರ ಕೇರಿ ಬಗ್ಗೆ ಪ್ರೀತಿ ಇಟ್ಕೊಂಡು ಹೋಗ್ತಾ ಇದ್ದು ಮಹಾತ್ಮ ಗಾಂಧಿ ಮಾತ್ರ. ವಾಟ್ ಎವರ್ ಇಟ್ ಬಿ, ಹಲವು ವಿಚಾರಗಳ ಬಗ್ಗೆ ನಮ್ಗೆ ಗಾಂಧಿ ಅವ್ರದ್ದೇ ಮನೆಯಲ್ಲಿ ಅಡಿಗೆ ಮಾಡಿಸಿ ಭಿನ್ನಾಭಿಪ್ರಾಯ ಇರಬಹುದು. ಆದರೆ ಗಾಂಧಿ ಅವರ ಆಲೋಚನೆ ಮತ್ತು ನಡವಳಿಕೆಯ ನಡುವೆ ಹೆಚ್ಚಿನ ವ್ಯತ್ಯಾಸ ಇಲ್ದಿದ್ದಾಗೆ, ಕಂದಕ ಇಲ್ದಿದ್ದಾಗೆ ಬದುಕಿ ಬಾಳದವರು ಗಾಂಧಿ. ನಿಜವಾಗೂ ಗಾಂಧಿಗೆ ಏನು ದಲಿತರ ಬಗ್ಗೆ ಅವರಿಗೆ ಕಳಕಳಿತು. ಆ ಕಾರಣ ಹರಿಜನರು ಅಂತ ಹೆಸರು ಕೊಟ್ಟರು. ಇವತ್ತು ನಾವು ಬಿಟ್ಬಿಟ್ಟಿದ್ದೀರಿ. ಹರಿ ಅನ್ನೋ ದೊಡ್ಡದು, ದೇವರು ಅನ್ನೋ ಕಲ್ಪನೆಯಲ್ಲಿ ವೈದಿಕ ಪರಂಪರೆಯಿಂದ ಬಂದಿದ್ದು ಅನ್ನೋ ಕಾರಣಕ್ಕಾಗಿ ಅದನ್ನು ಅವರು ಹರಿಜನರು ಅಂತ ಕರೆದ್ರು. ಅಂದರೆ ಎಲ್ಲರಿಗಿಂತ ದೊಡ್ಡವರು. ಆದರೆ ಉಳಿದ ನಂತರ ಎಲ್ಲ ಈ ಹರಿಜನ ಕೇರಿಗೆ ಭೇಟಿ ಕೊಡೋರು ಇದಾರಲ್ಲ, ಗ್ರಾಮ ವಾಸ್ತವ್ಯದ ಕುಮಾರಸ್ವಾಮಿ ಇರಲಿ, ಈಗ ಯಡಿಯೂರಪ್ಪನವ್ರೆ, ಇದೆಲ್ಲ ಡ್ರಾಮಾ. ಇದು ಮತಕ್ಕಾಗಿ ಡ್ರಾಮಾ. ಅವರು ಎದೆಯನ್ನ ಒಡೆದ್ರೆ ಅಲ್ಲಿ ದಲಿತರ ಪ್ರೀತಿ ಇದೆ ಅಂತ ನಾನು ನಂಬಲ್ಲ. ಯಾಕಂದ್ರೆ ಅವ್ರ ಆಕ್ಷನ್ ಇದುವರೆಗೆ ಪ್ರೂವ್ ಮಾಡಿಲ್ಲ, ಆಕ್ಷನ್ ತೋರ್ಸ್ಕೊಟ್ಟಿಲ್ಲ. ಅವರು ದಲಿತರ ಬಗ್ಗೆ ಪ್ರೀತಿ ಇದೆ ಅಂತ ತೋರ್ಸ್ಕೊಟ್ಟಿಲ್ಲ, ಅವ್ರು ಯಾರು ತೋರ್ಸ್ಕೊಟ್ಟಿಲ್ಲ. ಅದರಿಂದ ಇದೆಲ್ಲ ನಾಟಕ ಕೊಟ್ಟಿದ್ದೀವಿ. ಬಟ್ರೆ ನಮ್ಮ ಸರ್ಕಾರ ಇದ್ದಾಗ ಬಜೆಟ್ ಎಲ್ಲ ಹೈಯೆಸ್ಟ್ ಕೊಟ್ಟಿವಿ. ಆ ನಂತರ ಇವ್ರು ಕೊಟ್ಟು ಬಂದಿದ್ದಾರೆ. ಹರಿಜನ ಮಹಿಳೆ ರಾಯಚೂರು ಜಿಲ್ಲೆನಲ್ಲಿ ಕೇಳಿ. ನೀವು ಯಾವತ್ತು ರಾಜಕೀಯಕ್ಕೆ ಬಂದ್ರೆ ಗೊತ್ತಿಲ್ಲ. ನಾನು 82, 83 ಅವರ ಆಡಳಿತವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ದಲಿತರು ಅಲ್ಪಸಂಖ್ಯಾತರ ಬಗ್ಗೆ ಪ್ರೀತಿ ಇದೆ, ಯಾರಿಗೆ ಪ್ರೀತಿ ಇಲ್ಲ, ಯಾರಿಗೆ ರಾಜಕಾರಣ ಮುಖ್ಯ, ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಐ ನೋ ದಟ್. ಆದ್ರಿಂದ ನೀವು ಕುತ್ಕೊಂಡು ಸುಮ್ಮನೆ ಬೊಬ್ಬಡ ಅವಕಾಡ ಅಯ್ಯೋ ನಮ್ಮವ್ರಿಗೆ ಪ್ರೀತಿ ಬೇಡ. ಅದು ಅವತ್ತು ಒಂದಂಕಿ ಲಾಟ್ರಿ ಸಾರಾಯಿ ಕುಡಿದ್ಬಿಟ್ಟು ನಮ್ಮವರೆಲ್ಲ ಹಾಳಾಗ್ತಿದ್ದಾರೆ ಅಂದಾಗ ಬೆಂಗಳೂರಿಗೆ ಬಂದು ಒಂದಂಕಿ ಲಾಟ್ರಿ ಸಾರಾಯಿನ ನಿಷೇಧ ಮಾಡಿದಂತ ಮತ್ತೆ ಇನ್ನೇನ್ ಹೇಳ್ತೀರಾ? ಅದನ್ನ ಪ್ರೀತಿಯಿಂದಲೇ ಒಂದಂಕಿ ಲಾಟ್ರಿ ಏನ್ ಹೇಳ್ತೀರಾ? ಅದನ್ನ ಒಂದಂಕಿ ಲಾಟ್ರಿ ಬರೀ ದಲಿತರಲ್ಲ, ಹರಿಜನ ಮಹಿಳೆ ಮನೆಯಲ್ಲಿ ಅವತ್ತು ಗ್ರಾಮ ವಾಸ್ತವ ಮಾಡಿದಾಗ ಅಲ್ಲಿ ಅವರು ಹೇಳ್ಕೊಂಡ ರೀತಿಗೆ ಬೆಂಗಳೂರಿಗೆ ಬಂದು ನೀವು ಡ್ರಾಮಾ
ಮಾಡಿದ್ರೆ ಅದನ್ನ ಒಂದ್ ನಿಮಿಷ. ಕಾರ್ಯಗತ ಮಾಡಿ ಒಂದ್ ನಿಮಿಷ ತೋರಿಸಿದಾರಲ್ಲ. ಪ್ರಸಾದ್ ಗೌಡ್ರೆ, ವರದಿ ಅವತ್ತು ಸಮ್ಮಿಶ್ರ ತರ್ತಾ ಇದ್ದೆ. ಸರ್ಕಾರದಲ್ಲಿ. ಕುಮಾರಸ್ವಾಮಿ ಅವತ್ತು ದಲಿತರ ಮನೆಗೆ ಏನ್ ಭೇಟಿ ಕೊಟ್ಟರು, ಗ್ರಾಮ ವಾಸ್ತವ್ಯ ಮಾಡಿದ್ರು, ಹಿಂದಿನ ದಿವಸ ಜಿಲ್ಲಾಧಿಕಾರಿ ಕಕ್ಕಸಿಂದ ಹಿಡಿದು ತರ್ತಿದ್ರು, ಟೇಬಲ್ ತರ್ತಿದ್ರು, ಮಂಚ ತರ್ತಿದ್ರು, ಹಾಸಿಗೆ ತರ್ತಿದ್ರು, ದಿಂಬು ತರ್ತಿದ್ರು, ಹೊತ್ಕೊಳಕ್ ಚಾದ್ರ ತರ್ತಿದ್ರು. ದಲಿತರ ಮನೆ ಹಚ್ಕೊಂಡು ಮಲಗಿದಾರೆ ಸಿಎಂ ಮತ್ತು ಸೋಮ್ಲಾ ಅಂತ ಒಂದು ಕಥೆ ಬಂದಿದೆ ರೀ. ಗೊತ್ತಾ ನಿಮ್ಗೆ? ಮಗನೇ ಬರ್ದಿದ್ದಾನೆ. ಅದ್ರಲ್ಲಿ ಅವತ್ತು ಮರುದಿವಸ ರಿಪೋರ್ಟ್ ತಿಳ್ಕೊಂಡಿದ್ದೀರಾ ಶಶಿಧರ್ ಭಟ್ರೆ? ಅಲ್ಲಿ ನೋಡಿದೀವಿ ಸರ್. ಆ ಮನೆ ಒಳಗಡೆ ಇರುವಂತಹ ಒಂದು ಹಾಸಿಗೆ ಮೇಲೆ ಅವರು ಮಲಗಿದ್ದಾರೆ. ಎಲ್ಲಾನು ಕಿತ್ಕೊಂಡು ಹೋಗಿದ್ದಾರೆ. ಮಾರ್ ದಿವಸ ಏನೂ ಇಲ್ಲ. ಎಲ್ಲ ಕೇಳಿ, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ವಿರುದ್ಧ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಮಾಡಿರುವ ಗಣಿ ಲಂಚ ಪ್ರಕರಣಕ್ಕೂ ಬಿಜೆಪಿಗೂ ಸಂಬಂಧ ಇಲ್ಲ ಅಂತ ಪಕ್ಷ ಸ್ಪಷ್ಟಪಡಿಸಿದೆ. ಇಂದು ಸುದ್ದಿಗಾರರ ಜೊತೆ ಮಾತನಾಡಿದ ಪಕ್ಷದ ವಕ್ತಾರ ಸುರೇಶ್ ಕುಮಾರ್, HD ಕುಮಾರಸ್ವಾಮಿ ಪಕ್ಷದ ಮೇಲೆ ಅನಗತ್ಯ ಆರೋಪ ಮಾಡಿದ್ದಾರೆ ಅಂತ ದೂರಿದರು. ಜವಾಬ್ದಾರಿಯುತ ಅಲ್ಲ, ರೆಡ್ಡಿ ಅವ್ರನ್ನ ಕರೆದಿರೋದು SIT. ರೆಡ್ಡಿ ಅವರು ಅಲ್ಲಿ ಒಬ್ಬ ಕಕ್ಷಿದಾರನಾಗಿ, ಒಬ್ಬ ಸಾಕ್ಷಿದಾರನಾಗಿ ಅಲ್ಲಿ ಹೋಗಿದ್ದಾರೆ. ಅದಕ್ಕೆ ಮತ್ತು BJPಗೆ ಯಾವುದೇ ರೀತಿ ಸಂಬಂಧ ಇಲ್ಲ. BJP ಒಂದು ರಾಷ್ಟ್ರೀಯ ಪಕ್ಷವಾಗಿ ಜವಾಬ್ದಾರಿಯುತವಾದ ಒಂದು ವಿಷಯಗಳನ್ನ ನಾವು ಪ್ರಸ್ತಾಪನೆ ಮಾಡ್ತೀವಿ. ಅದು ಸುಪ್ರೀಂ ಕೋರ್ಟು, SIT, ಆ SIT ಏನು ಮಾಡುತ್ತೆ ಅನ್ನೋದು ಅವ್ರಿಗೆ ಬಿಟ್ಟು ವಿಚಾರ. ಅದು ಅಲ್ಲ, ರೆಡ್ಡಿ ಅವ್ರನ್ನ ಕರೆದಿರೋದು SIT. ಸಂಬಂಧ ಇಲ್ಲ ಅಂತ ಬಿಡಿ, ನಾಡಿನ ಜನತೆ ಗೊತ್ತು. ನಾ ಇದ್ರ ಬಗ್ಗೆ ಚರ್ಚೆ ಮಾಡಿ ಸಮಯ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ರೆಡ್ಡಿಗಳಿಗೂ BJPಗೂ ಸಂಬಂಧ ಇದೆಯೋ ಇಲ್ವೋ, ಆ ಸಂಬಂಧ ಇದ್ರೆ ಅದು ಯಾವ ಸಂಬಂಧ, ಅದು ವಿವಾಹದ ರೀತಿಯ ಸಂಬಂಧನೋ ವಿವಾಹೇತರ ಸಂಬಂಧನೋ, ಅಲ್ಲಿ ಏನೇನು ಇದೆಯೋ ಜನರಿಗೆ ಗೊತ್ತು. ಐ ಡೋಂಟ್ ವಾಂಟ್ ಟು ಎಲೆಕ್ಷನ್ ನಿಲ್ತೀನಿ ಅಂತ ಏನಾದರೂ ಮಾಡ್ಕೊಳ್ಳಿ, ಎಲ್ಲರಿಗೂ ಗೊತ್ತಿದೆ. ಎನಿವೆ, ಮುಂದಿನ ಸುದ್ದಿ ಅಂತ ನೋಡೋಣ. ದಕ್ಷಿಣ ಕನ್ನಡದಲ್ಲಿ ಒಂದಲ್ಲ ಒಂದು ವಿವಾದ ಹುಟ್ಟಿಕೊಳ್ತಾನೆ ಇರುತ್ತೆ. ಇಂತಹ ಕೆಲವು ವಿವಾದಗಳಿಗೆ ಕ್ಷುಲ್ಲಕ ಕಾರಣಗಳಿರ್ತವೆ, ಇನ್ನು ಕೆಲವು ವಿವಾದಗಳಿಗೆ ಕಾರಣನೇ ಇರಲ್ಲ. ಈಗ ಅಂತಹ ಕಾರಣಗಳೇ ಇಲ್ಲದ ಒಂದು ವಿವಾದ ಉಂಟಾಗಿದೆ. ಅದು ಯೇಸು ಕ್ರಿಸ್ತ ಮಹಾತ್ಮೆ ಎಂಬ ಯಕ್ಷಗಾನಕ್ಕೆ ಸಂಬಂಧಿಸಿದ್ದು. ಈ ಯಕ್ಷಗಾನವನ್ನು ವಿರೋಧಿಸುವವರು ನೀಡುವ ಕಾರಣ, ಈ ಯಕ್ಷಗಾನದಿಂದ ಮತಾಂತರ ಪ್ರಕರಣಗಳು ಹೆಚ್ಚುತ್ತವೆ ಅಂತ. ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಹೋರಾಟವನ್ನೇ ಪ್ರಾರಂಭಿಸಿದ್ದಾರೆ. ಆದರೆ ಸಂಘ ಪರಿವಾರ ಮಾತ್ರ ಬಹಿರಂಗವಾಗಿ ಈ ಹೋರಾಟಕ್ಕೆ ತಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದೆ. ಏಸು ಕ್ರಿಸ್ತ ಮಹಾತ್ಮೆ ಯಕ್ಷಗಾನಕ್ಕೆ ಭಾರಿ ವಿರೋಧ. ಯಕ್ಷಗಾನದಿಂದ ಹೆಚ್ಚಾಗುತ್ತಂತೆ ಮತಾಂತರ. ದಕ್ಷಿಣ ಕನ್ನಡದ ಶ್ರೀಮಂತ ಕಲೆಗಳಲ್ಲಿ ಯಕ್ಷಗಾನವೂ ಒಂದು. ಇದು ಸಂಪೂರ್ಣ ಕಲೆ. ಯಕ್ಷಗಾನದಲ್ಲಿ ನರ್ತನವಿದೆ, ಮಾತುಗಾರಿಕೆ ಇದೆ, ಹಾಡುಗಾರಿಕೆ ಇದೆ. ಹೀಗೆ ಎಲ್ಲವೂ ಇರುವ ಯಕ್ಷಗಾನದಲ್ಲಿ ವಿಭಿನ್ನ ಪ್ರಯೋಗಗಳು ನಡೆಯುತ್ತಲೇ ಇವೆ. ಹೊಸ ಹೊಸ ಪ್ರಸಂಗಗಳು ಬರುತ್ತಿವೆ. ಇವತ್ತಿನ ಸಿನಿಮಾ ಹಾಸ್ಯ ಕೂಡ ಯಕ್ಷಗಾನದ ಮೇಲೆ ಪ್ರಭಾವ ಬೀರಿದೆ. ಹಾಗೆ ಮುಸ್ಲಿಂ ಪಾತ್ರಗಳ ಪ್ರವೇಶವೂ ಆಗಿದೆ. ಇದ್ಯಾವುದು ಅಂತಹ ವಿವಾದವನ್ನು ಸೃಷ್ಟಿಸಿಲ್ಲ. ಆದರೆ ಈಗ ಬರುತ್ತಿರುವ ಏಸುಕ್ರಿಸ್ತ ಮಹಾತ್ಮೆ ವಿವಾದವನ್ನು ಸೃಷ್ಟಿಸಿದೆ. ಮಹಾಚೇತನ ಏಸುಕ್ರಿಸ್ತ ಮಹಾತ್ಮೆ ಎಂಬ ಈ ಯಕ್ಷಗಾನ ತಾಳಮದ್ದಳೆಯನ್ನ ಇದೇ ತಿಂಗಳ 27ರಂದು ಮಂಗಳೂರಿನ ಡಾನ್ ಬಾಸ್ಕೋ ಹಾಲ್ನಲ್ಲಿ ಆಯೋಜಿಸಲಾಗಿದೆ. ಇದು ಹೊಸದಾಗಿ ಬರೆದ ಪ್ರಸಂಗವಲ್ಲ. 1976ರಲ್ಲಿ ಮುಳಿಯ ಕೇಶವಯ್ಯ ಈ ಪ್ರಸಂಗ ಬರೆದು ಪ್ರಕಟಿಸಿದ್ದರು. ಆಗ ಯಾವುದೇ ವಿವಾದ ಉಂಟಾಗಿರಲಿಲ್ಲ. ಆದರೆ ಈಗ ವಿವಾದವನ್ನು ಕಟ್ಟು ಹಾಕಲಾಗಿದೆ. 1976ರಲ್ಲಿ ಮುಳಿಯ ಕೇಶವಯ್ಯವರು ರಚಿಸಿದಂಥ ಮಹಾಚೇತನ ಯೇಸುಕ್ರಿಸ್ತ ಮಹಾತ್ಮೆ ಕೃತಿ ಈಗ ಮತ್ತೊಮ್ಮೆ ಪ್ರಕಟಿತಗೊಂಡು ಅದು 27ರಂದು ಮಂಗಳೂರಿನ ಡಾನ್ ಬಾಸ್ಕೋ ಹಾಲ್ನಲ್ಲಿ ಬಿಡುಗಡೆಗೊಳ್ಳಲಿಕ್ಕಿದೆ. ಮತ್ತು ಆ ಸಂಬಂಧ ಒಂದು ಕೆಲವು ಸಂಘಟನೆಗಳು ವಿರೋಧಿಸ್ತಾ ಇರುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ, ಯಾರೂ ಒಪ್ಪುವಂಥದ್ದಲ್ಲ. ಮುಖಗಳನ್ನು, ಮಾನವೀಯತೆಯ, ಪ್ರೀತಿಯ ತತ್ವಗಳನ್ನು ಪ್ರತಿಪಾದನೆ ಮಾಡುವಂಥ ಒಂದು ದೀರ್ಘವಾದಂಥ ಪದ್ಯ ಅದು. ಯಾವುದೇ ಸಂಘಟನೆಗಳು ನೇರವಾಗಿ ಈ ವಿವಾದದಲ್ಲಿ ಭಾಗಿಯಾಗಿಲ್ಲ. ಸಂಘ ಪರಿವಾರ ಕೂಡ ನಾವು ಏಸುಕ್ರಿಸ್ತ ಮಹಾತ್ಮೆಗೆ ವಿರೋಧ ವ್ಯಕ್ತಪಡಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪ್ರಸಂಗದ ವಿರುದ್ಧ ಪ್ರಚಾರ ನಡೆಯುತ್ತಿದೆ. ಈ ಪ್ರಸಂಗವನ್ನು ಬಿಡುಗಡೆ ಮಾಡಬಾರದು, ಪ್ರದರ್ಶನ ಮಾಡಬಾರದು ಎಂದು ಒತ್ತಾಯ ಕೇಳಿ ಬರುತ್ತಿದೆ. ಆದರೆ ಸಂಘ ಪರಿವಾರ ಈ ಪ್ರಚಾರಕ್ಕೂ ನಮಗೂ ಸಂಬಂಧವಿಲ್ಲ ಎನ್ನುತ್ತಿದೆ. ಹಿಂದೂ ಪರ ಸಂಘಟನೆಯವರು ಕೂಡ ಈ ಯಕ್ಷಗಾನಕ್ಕೆ ನಮ್ಮ ವಿರೋಧ ಎಂದಿದ್ದಾರೆ. ಯಕ್ಷಗಾನ ಅಂತ ಹೇಳೋದು ಒಂದು ಕಲೆ. ಅದನ್ನು ಕ್ರಿಶ್ಚಿಯನ್ರು ಕೂಡ ಸ್ವೀಕಾರ ಮಾಡಿದೆ ಅಂತ ಹೇಳಿದ್ರೆ ನಾವು ಅದನ್ನು ಸ್ವಾಗತ ಮಾಡಬೇಕು. ಇಲ್ಲಿ ಯೇಸು ಕ್ರಿಸ್ತ ಮಹಾತ್ಮೆ ಅಂತ ಅವರು ಏನೋ ಪ್ರದರ್ಶನ ಮಾಡ್ತಾರೆ, ಇದಕ್ಕೆ ನಾವು ಖಂಡಿತವಾಗ್ಲೂ ನಾವು ವಿರೋಧ ವ್ಯಕ್ತಪಡಿಸಿಲ್ಲ. ಯಾಕಂತ ಹೇಳಿದ್ರೆ ಅದು ಅವರ ಧರ್ಮದ ವಿಚಾರ, ಅವರಿಗೆ ಬಿಟ್ಟ ವಿಚಾರ. ಅವರು ಯೇಸು ಕ್ರಿಸ್ತನ ಬಗ್ಗೆ ಗುಣಗಾನ ಆ ಯಕ್ಷಗಾನದಲ್ಲಿ ಮಾಡಬಹುದು. ಹಾಗಾಗಿ ನಾನು ಇನ್ನೊಂದು ಪ್ರಶ್ನೆ ಕೂಡ ಕೇಳಿದ್ದೀನಿ, ಅದು ಕಲಾವಿದರು ಎಲ್ಲೂ ಕೂಡ ಯಕ್ಷಗಾನ ಇರುವಂತ ಹೇಳ್ತಾರೆ. ಅದರಿಂದ ಯಕ್ಷಗಾನವನ್ನು ಕ್ರಿಶ್ಚಿಯನ್ರು, ಅದು ಕೂಡ ನಮ್ಮವರೇ ಆದ ಕ್ರಿಶ್ಚಿಯನ್ರು ಅದನ್ನು ಸ್ವೀಕಾರ ಮಾಡಿದೆ ಅಂತ ಹೇಳಿದ್ರೆ ಅದನ್ನು ನಾವು ಸ್ವಾಗತ ಮಾಡಬೇಕು.
ಸಂಘ ಪರಿವಾರ ನೇರವಾಗಿ ಈ ವಿರೋಧದಲ್ಲಿ ಪಾಲ್ಗೊಳ್ಳದಿರಬಹುದು. ಆದರೆ ಈ ಪ್ರಸಂಗವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವಿರೋಧಿಸುತ್ತಿರುವವರು ಮಾತ್ರ ಇಂತಹ ಮನಸ್ಥಿತಿಯವರೇ. ಇವರೆಲ್ಲ ಸಂಘ ಪರಿವಾರದ ಬೆಂಬಲಿಗರೇ ಆಗಿರಬೇಕು. ಏನೇ ಇರಲಿ, ಯೇಸು ಕ್ರಿಸ್ತ ಪ್ರೀತಿಯ ಸಂಕೇತ. ಆತ ಒಂದು ಕೆನೆಗೆ ಹೊಡೆದರೆ ಇನ್ನೊಂದು ಕೆನೆ ಕೊಡು ಎಂದು ಹೇಳಿದವ. ಇಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ಯಕ್ಷಗಾನ ಬಂದರೆ ಸಂತೋಷ ಪಡಬೇಕು. ಹಾಗೆ ಸಂಘ ಪರಿವಾರ ಈ ಯಕ್ಷಗಾನ ಬಿಡುಗಡೆ ಮತ್ತು ಪ್ರದರ್ಶನಕ್ಕೆ ವಿರೋಧ ವ್ಯಕ್ತಪಡಿಸದಿದ್ದರೆ ಬೆಂಬಲ ನೀಡಬೇಕು. ಬೆಂಬಲ ವ್ಯಕ್ತಪಡಿಸಿ ಬಹಿರಂಗ ಹೇಳಿಕೆ ನೀಡಬೇಕು. ಇದೇ ಎಲ್ಲರ ಆಶಯ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ನಮಗೆ ಬಂದ ವರದಿ ಪ್ರಕಾರ ಬಹಿರಂಗವಾಗಿ ಸಂಘ ಪರಿವಾರ ಹೇಳ್ತಾ ಇದೆ, ನಾವು ಇದನ್ನು ವಿರೋಧ ಮಾಡಲ್ಲ ಅಂತ. ತುಂಬ ಸಂತೋಷದಾಯಕವಾದ್ದು. ಆದರೆ ಈಗ ಅವರೇ ಬೆಂಬಲಕ್ಕೆ ನಿಂತು ಯೇಸು ಕ್ರಿಸ್ತ ಮಹಾತ್ಮೆ ಯಾವುದೇ ಗಲಾಟೆ ಆಗದಿದ್ದಾಗ ಆ ಕಾರ್ಯಕ್ರಮ ನಡೆಯಾಗಿ ತೋರ್ಕೊಂಡ್ರೆ ಆವಾಗ ಸಂಘ ಪರಿವಾರಕ್ಕೆ ಹೇಳ್ಬೋದಪ್ಪ, ಅಯ್ಯಪ್ಪ ಇರೋದ್ರಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರಿ ಅಂತ. ಅದಿಲ್ಲದಿದ್ದರೆ ಇವರು ಯಾರನ್ನೋ ಚೂ ಬಿಟ್ಟುಬಿಟ್ಟು ಬಹಿರಂಗ ಹೇಳಿಕೆ ಹೀಗೆ ಕೊಡ್ತಿದ್ದಾರೆ ಅಂತ ಅಂದ್ಕೋಬೇಕಾಗತ್ತೆ. ನನಗೆ ಗೊತ್ತಿಲ್ಲ, ಯಾರಾದರೂ ಸಂಘ ಪರಿವಾರದ ನಾಯಕರು ನಮ್ಮ ನ್ಯೂಸ್ ಏನಾದರೂ ನೋಡ್ತಾರೆ, ನಾನು ಮನವಿ ಮಾಡ್ತೇನೆ, ಎಸ್ ನೀವು ಇದಕ್ಕೆ ವಿರೋಧ ಇಲ್ಲದಿದ್ದರೆ ಬೆಂಬಲಕ್ಕೆ ನಿಂತ್ಕೋಬೇಕು. ನಿಂತ್ಕೊಂಡು ಏನು 27ನೇ ತಾರೀಕು ಏನು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ತೊಂದರೆ ಆಗದಿದ್ದಾಗ ನೋಡ್ಕೋಬೇಕಾದ್ದು ನಿಮ್ಮ ಹೊಣೆಗಾರಿಕೆ. ಏನಂತೀರಿ ಬೆಳೂರು? ನೋಡಿ, ಇದು ಯಕ್ಷಗಾನ ಒಂದು ಕಲೆ, ಎಲ್ಲ ಇದರಲ್ಲೂ ಮಾಡ್ತಾ ಇದ್ದಾರೆ, ಎಲ್ಲ ಭಾಷೆ ಇದರಲ್ಲೂ ಬಹುಶಃ ಇರ್ಬೋದು. ಈಗ ನೋಡಿ, ಬಸವೇಶ್ವರ ಮಹಾತ್ಮೆ ಮಾಡಿದರು, ಏಡ್ಸ್ ಮಹಾತ್ಮೆ ಅಂತೆಲ್ಲ ಏನೋ ಮಾಡಿದರು, ಏಡ್ಸ್ ಬಗ್ಗೆನೂ ಒಂದು ಯಕ್ಷಗಾನ ಮಾಡಿದರು. ಹಾಗೆ ಕಲೆಯನ್ನು ಇಲ್ಲಿವರೆಗೆ ಉಳಿಸ್ಕೊಂಡು ಬಂದಿದ್ದಾರೆ. ಹೊಸ ಹೊಸ ಮಾದರಿಯನ್ನು ತೊರೆದು ಹೋದರೆ ಅದು ಯಕ್ಷಗಾನ ಉಳಿಯಲ್ಲ. ಅದು ಹಾಗೆ ಅದು ಈ ಹಳೆ ಸಂಘ ಪರಿವಾರಕ್ಕೆ ಮನವಿ ಮಾಡ್ತಾರೆ. ಈಗಲೂ ನಾನು ಹೇಳೋದಿಷ್ಟೇ, ಈಗ ನಮ್ಮ ಹಿಂದೂ ಸಂಘಟನಾ ಅಧ್ಯಕ್ಷರು ಹೇಳಿದರು, ಸತ್ಯ, ಅದು ಕರೆಕ್ಟ್ ಇದೆ. ಒಂದು ಯೇಸು ಕ್ರಿಸ್ತನ ಬಗ್ಗೆ ಯಕ್ಷಗಾನ ಮಾಡ್ತಾರೆ, ಸಂತೋಷ, ನಾವು ಅದ್ರ ಬಗ್ಗೆ ಅಡ್ಡಿಪಡಿಸೋದಿಲ್ಲ ಅಂತ ಸಂಘಟನೆ ಹೇಳಿದ್ದಾರೆ. ನಮ್ಮ RSS ಅಲ್ಲೂ ಸಹ ಈ ಥರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಾಮಾಜಿಕ ಜಾಲತಾಣದಲ್ಲಿ ಯಾರ್ಯಾರೋ ಬಿಟ್ಟಿರ್ಬೋದು, ಒಂದು ಹೇಳಿ ಮುಗಿಸ್ಬಿಡ್ತೇನೆ, ಯಾರ್ಯಾರೋ ಬಿಟ್ಟಿರ್ಬೋದು, ಅದಕ್ಕೆ ನಾವು ಸಂಬಂಧ ಹೊಣೆಗಾರಕಲ್ಲ. ಅದರಿಂದ ನಮ್ಮ ಹಿಂದೂ ಪರ ಸಂಘಟನೆಯ ಮನಸ್ಥಿತಿ ಇರೋರೇ ಅದನ್ನ ಬಿಟ್ಟಿರ್ತಾರೆ. ಅವ್ರು ಅದ್ರೊಳಗೆ ಇಲ್ಲ ಅಂತಂದ್ರೂ ಕೂಡ ಇಲ್ಲ ಅಂತಲ್ಲ, 5 ಬೆರಳು ಒಂದೇ ತರ ಇರಲ್ಲ, ಯಾರು ಇದ್ದೇ ಇರ್ಬೋದು. ಹಂಗಿದೆ ಆ ಪಕ್ಷ, ಆ ಸಂಘಟನೆಯ ಒಳಗಡೆಯಿಂದ ಅವರು ಸಹಿಷ್ಣುತೆ ಅನ್ನೋದೇ ಇಲ್ಲ. ಈಗ ಅಂತವರೆಲ್ಲ ಯೇಸು ಆಗ್ಲಿ, ಪೈಗಂಬರ್ ಆಗ್ಲಿ, ಬುದ್ಧ ಆಗ್ಲಿ, ಅವರೆಲ್ಲ ನಮ್ಮಲ್ಲಿರ್ಬೇಕಾ ಎಲ್ಲ ಧರ್ಮವನ್ನು ಮೀರಿದವರು, ಮಾನವೀಯತೆ ಮಾತಾಡಿದ. ಕರಾವಳಿ ವಿಭಾಗದಲ್ಲಿ 600 ವರ್ಷದಿಂದ ಬಂದಂತ ಒಂದು ಕಲ್ಚರ್, ಸಂಸ್ಕೃತಿ ಯಕ್ಷಗಾನ ಎಂಬುದು, ಅದ್ರ ಬಗ್ಗೆ ಬಹಳ ದೊಡ್ಡ ಚರಿತ್ರೆನೇ ಹಿಸ್ಟ್ರಿ ಇದೆ. ಇಂಥದ್ದನ್ನು ಯಾವ್ದು ಇಂಥದ್ದು ಗೊತ್ತಿಲ್ಲ ಗೊತ್ತಿಲ್ಲ. ತಾಳಮದ್ದೆಲ್ಲ ಒಬ್ಬರು ಜಬ್ಬಾರ್ ಅಂತ ಇದ್ದಾರೆ ಅರ್ಥ ಹೇಳೋರು. ಅವು ಎಂತಹ ಅವ್ರ ಅರ್ಥಧಾರಿ ಅಂತಂದ್ರೆ ಅವರು ನೀವು ಬೇರೆ ಸಂಸ್ಕೃತಿ ಹಿನ್ನೆಲೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಂಬಂಧಪಟ್ಟ ಎಷ್ಟು ಯಕ್ಷಗಾನ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಅಂತ, ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಅಂತ ಎಷ್ಟು ಇದೇ ಸಂಘ ಪರಿವಾರದವರು ತಮ್ಮ ಈ ಬೇರೆ ಬೇರೆ ಮೆರವಣಿಗೆ ಬರುತ್ತಲ್ಲ, ಗಣಪತಿ ಆವಾಗ ಆ ಬಪ್ಪನಾಡನ್ನ ಏನೇನೋ ಒಂದು ಆಕೃತಿ ತೋರಿಸಿ ಬಪ್ಪ ಬ್ಯಾರಿದಲ್ಲಿ ಇದ್ದದ್ದನ್ನ ಅಲ್ಲಿ ಟ್ಯಾಬ್ಲೆಟ್ಸ್ ಮಾಡುವಾಗ ಆ ಕಮ್ಯುನಿಟಿಗೆ ಒಂದು ಅಸಹ್ಯ ಆಗುವಂತೆ, ಅವರಿಗೆ ಅವಮಾನ ಆಗುವಂತ ಚಿತ್ರಿಸಿದವರು ಇದೇ ಸಂಘ ಪರಿವಾರದವರು. ಇಲ್ಲಿ ಕೂಡ ಆ ವಾಟ್ಸ್ಆಪ್ ಗ್ರೂಪ್ ನೋಡಿದ್ರೆ ಅಂತ ಗೊತ್ತಾಗುತ್ತೆ ಯಾವ ಮೊದಲ ಬಂದಿರ್ತಾರೆ. ಒಳಗಾಕಬೇಕು ಸರ್ಕಾರ. ಯಾರೋ ನಮ್ಮ ದೋಸ್ತಿ ಅಂತ ಅವ್ರು ಏನಾರು ಚುನಾವಣೆ ಬರುತ್ತಪ್ಪ ಅದು ಮಾಡಕ್ ಹೋಗ್ಬೇಡ್ರಪ್ಪ ಅಂತ ಹೇಳ್ಕೊಂಡು ಹೇಳಿರ್ಬೇಕು. ನಂತರ ಅದನ್ನ ಚೇಂಜ್ ಮಾಡ್ಬೇಕು ಅಷ್ಟೇ ಹೊರತು, ಇಲ್ಲ ಇದ್ರೆ ಪೈಗಂಬರ್ ಇವರೆಲ್ಲ ಮಾನವೀಯತೆಯ ಸಾರವನ್ನ ಈ ಜಗತ್ತಿಗೆ ಸಾರದಂತವ್ರು. ಅವ್ರ ಬಗ್ಗೆ ತಿಳ್ಕೋಬೇಕಾದ್ದು ಎಲ್ಲ ಮಾನವರಿಗೂ ಅದನ್ನ ಕರ್ತವ್ಯ ಆಗುತ್ತೆ. ಒಂದು ವೇಳೆ ಅದನ್ನ ನೀವು ಯಕ್ಷಗಾನ ಕಥೆ ರೂಪದಲ್ಲಿ ಕೇಳಿದ ಮಾತ್ರಕ್ಕೆ ಮತಾಂತರ ಆಗ್ತಾರೆ ಅಂತ ಅಂದ್ರೆ, ಯಾರೋ ಒಬ್ರನ್ನ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ ನಾವು ಅಂತ ಆತರ ತಿಳ್ಕೊಳ್ಳೋದಾದ್ರೆ ಈ ಜಗತ್ತಿನಲ್ಲಿ ಅವರಂತ ಮೂರ್ಖರು ಬೇರೆ ಯಾರು ಇರೋದಿಲ್ಲ. ಮೂರ್ಖರ ಜಗತ್ತು. ಯಾತ್ ಪ್ರಸಾದ್ ಗೌಡ್ರೆ ಗೊತ್ತಿಲ್ಲ ಏನೇನು ಮಾಡ್ತಾರೆ. ಅಟ್ಲೀಸ್ಟ್ 27ನೇ ತಾರೀಕು ಏನಾಗ್ತಾ ಇದೆ ಅದು ಫಂಕ್ಷನ್ ಒಳ್ಳೇದಾಗಿ ನಡೀಲಿ. ಏನು ಪೊಲೀಸರು ಕೂಡ ಸ್ವಲ್ಪ ಮುಂಜಾಗ್ರತೆ ಕ್ರಮ ಕೈಗೊಳ್ಳಿ. ಏನು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ದ್ವೇಷದ
ಒಂದು ಇದನ್ನು ಮಾಡ್ತಾರೆ, ಅಂಥವ್ರನ್ನ ಹಿಡಿದು ಬಡಿದು ಒಳಗಾಕ್ಬಿಟ್ಟು ಸೈಬರ್ ಆ್ಯಕ್ಟ್ ಪ್ರಕಾರ ಒಂದು 4 ದಿವಸ ಮುದ್ದೆ ಮುರಿಯಂಗೆ ಮಾಡಿದರೆ ಸರಿ ಆಗ್ಬೋದೋ ಗೊತ್ತಿಲ್ಲ ನನಗೆ. ಇರುವೆ ಭಾರತೀಯ ಜನತಾ ಪಾರ್ಟಿಯನ್ನು ಸೇರುವಂತೆ ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ BJP ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬಹಿರಂಗ ಆಹ್ವಾನ ನೀಡಿದ್ದಾರೆ. ರಜನಿಕಾಂತ್ ಮೊದಲು ರಾಜಕೀಯ ಪ್ರವೇಶಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು ಅಂತ ಅಮಿತ್ ಶಾ ಚೆನ್ನೈನಲ್ಲಿ ತಿಳಿಸಿದರು. ಇನ್ನು ರಜನಿಕಾಂತ್ ಅವರಿಗೆ ರಾಜಕೀಯ ಪ್ರವೇಶಿಸುವ ಇಚ್ಛೆ ಇದ್ದರೆ ಅವರಿಗೆ ಸರಿಯಾದ ಪಕ್ಷ ಅಂದರೆ BJP ಅಂತ ಗಡ್ಕರಿ ಹೇಳಿದ್ದಾರೆ. ರಜನಿಕಾಂತ್ ರಾಜಕೀಯ ಪ್ರವೇಶಿಸುವ ಸಾಧ್ಯತೆ ಈಗ ಮತ್ತಷ್ಟು ಹೆಚ್ಚಾಗಿದೆ. ಈ ನಡುವೆ ರಜನಿಕಾಂತ್ ಸದ್ಯದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಲಿದ್ದು ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಈ ನಡುವೆ ತಮಿಳುನಾಡಿನಲ್ಲಿ ತಮಿಳು ಸಂಘಟನೆಗಳು ರಜನಿ ವಿರುದ್ಧ ಪ್ರತಿಭಟನೆಯನ್ನು ಪ್ರಾರಂಭಿಸಿವೆ. ನಟ ರಜನಿಕಾಂತ್ಗೆ ಬಿಜೆಪಿಯಿಂದ ಬಹಿರಂಗ ಆಹ್ವಾನ. ರಜನಿ ರಾಜಕೀಯ ಪ್ರವೇಶಕ್ಕೆ ತಮಿಳು ಸಂಘಟನೆಗಳ ವಿರೋಧ. ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಈಗ ಸುದ್ದಿಯಲ್ಲಿದ್ದಾರೆ. ಕಳೆದ ವಾರ 4 ದಿನಗಳ ಕಾಲ ತಮ್ಮ ಅಭಿಮಾನಿಗಳ ಜೊತೆ ಸಂವಾದ ನಡೆಸುವುದರೊಂದಿಗೆ ಅವರು ರಾಜಕೀಯ ಪ್ರವೇಶ ಮಾಡ್ತಾರೆ ಎಂದು ಗುಲ್ಲು ಎದ್ದಿತ್ತು. ಇದಾದ ಮೇಲೂ ರಜನಿ ತಾವು ರಾಜಕೀಯ ಪ್ರವೇಶಿಸುವುದಿಲ್ಲ ಎಂಬ ಮಾತನ್ನ ಆಡಿಲ್ಲ. ಜೊತೆಗೆ ಜನರ ಕುತೂಹಲವನ್ನು ಅವರು ಉಳಿಸಿಕೊಂಡೇ ಬಂದಿದ್ದಾರೆ. ಈ ನಡುವೆ ಬಿಜೆಪಿಯ ನಾಯಕರು ಅವರನ್ನ ಬಿಜೆಪಿಗೆ ಆಹ್ವಾನಿಸಿಯೂ ಆಗಿದೆ ಎಂದು ಸಹ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ರಜನಿಕಾಂತ್ ಅವರಿಗೆ ಬಿಜೆಪಿಗೆ ಬರುವಂತೆ ಆಹ್ವಾನ ನೀಡಿದರು. If he is coming in the politics, I like it. It's a good thing, and he is welcome in the politics. And probably, if my request to him, he want to join politics, he should think about BJP. There is an appropriate place for him in BJP. ಇದೆಲ್ಲ ರಜನಿಕಾಂತ್ ಬಿಜೆಪಿ ಸೇರಬಹುದು ಎಂದು ಊಹಿಸುವುದಕ್ಕೆ ಕಾರಣವಾಯಿತು. ಜೊತೆಗೆ ರಜನಿಕಾಂತ್ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಅತ್ಯುತ್ತಮ ಸಂಬಂಧ ಹೊಂದಿದ್ದಾರೆ. ಹೀಗಾಗಿ ರಜನಿ ಬಿಜೆಪಿ ಸೇರ್ತಾರೆ ಎಂದು ಜನ ಮಾತನಾಡಿಕೊಳ್ಳತೊಡಗಿದರು. ಇತ್ತೀಚಿನ ಮಾಹಿತಿಯ ಪ್ರಕಾರ ರಜನಿಕಾಂತ್ ಸದ್ಯದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಪ್ರಸಕ್ತ ರಾಜಕೀಯ ಸನ್ನಿವೇಶದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಈ ಭೇಟಿಯ ನಂತರ ರಜನಿಕಾಂತ್ ಅವರ ಮುಂದಿನ ರಾಜಕೀಯ ನಡೆ ಯಾವುದು ಎಂಬುದು ಸ್ಪಷ್ಟವಾಗಬಹುದು. ಅವರು ಬಿಜೆಪಿ ಸೇರುವುದಿದ್ದರೂ ಅದು ಪ್ರಕಟವಾಗುವುದು ರಜನಿ ಪ್ರಧಾನಿ ಭೇಟಿ ನಂತರವೇ. ತಮ್ಮ ಅಭಿಮಾನಿಗಳ ಜೊತೆ ಕಳೆದ ವಾರ ಸಂವಾದ ನಡೆಸಿದ ಅವರು ದೇವರ ಇಚ್ಛೆ ಇದ್ದರೆ ರಾಜಕೀಯ ಪ್ರವೇಶಿಸಬಹುದು ಎಂದು ಹೇಳಿದ್ದರು. ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಅಧ್ಯಕ್ಷರು ಮತ್ತು ಹಿರಿಯ ಸಚಿವರು ನೀಡಿರುವ ಈ ಆಹ್ವಾನ ಮಹತ್ವವನ್ನ ಪಡೆದಿದೆ. ರಜನಿಕಾಂತ್ ಬಿಜೆಪಿ ಸೇರಬಹುದು ಎಂಬ ಊಹಾಪೋಹಗಳಿಗೂ ಕಾರಣವಾಗಿದೆ. ಇತ್ತ ತಮಿಳುನಾಡಿನಲ್ಲಿ ರಜನಿ ವಿರುದ್ಧ ಪ್ರತಿಭಟನೆಗಳು ಪ್ರಾರಂಭವಾಗಿವೆ. ರಜನಿ ತಮಿಳಿಗನಲ್ಲ ಎಂದು ಹೇಳುತ್ತಿರುವ ಈ ಸಂಘಟನೆಗಳು ಅವರ ರಾಜಕೀಯ ಪ್ರವೇಶವನ್ನ ವಿರೋಧಿಸುತ್ತಿವೆ. ಬ್ಯೂರೋ ರಿಪೋರ್ಟ್ ಸುದ್ದಿ ಟಿವಿ. ಎಸ್, ರಜನಿಕಾಂತ್ ರಾಜಕೀಯ ಪ್ರವೇಶ ಏನಿದೆ ಅದು ಬಹುಮಟ್ಟಕ್ಕೆ ಖಚಿತ ಅನ್ನುವ ರೀತಿ ಇದೆ. ಅದರ ಜೊತೆಗೆ ಇಡೀ ಒಂದು ರಾಜಕಾರಣದ ಬಗ್ಗೆ ರಜನಿಗೆ ಆಸಕ್ತಿ ಬರುವುದಕ್ಕೆ ಹಿಂದೆ ನರೇಂದ್ರ ಮೋದಿ ಇದ್ದಾರೆ ಅನ್ನುವ ಗುಮಾನಿ ಕೂಡ ಇದೆ. ಯಾಕೆಂತಂದರೆ ಅವರಿಬ್ಬರ ನಡುವಿನ ಸಂಬಂಧ ಆಗಿದೆ. ಆದರೆ ತಮಿಳುನಾಡು ರಾಜಕೀಯವನ್ನು ಗಮನಿಸಿದಾಗ ರಜನಿ ಪ್ರತ್ಯೇಕ ಪಕ್ಷವನ್ನು ಮಾಡ್ತಾರಾ, BJPಯನ್ನು ಸೇರ್ತಾರಾ ಅನ್ನೋದು ಕ್ಲಿಯರ್ ಆಗಬೇಕು. ಅದು ಈ ಬಹುಮಟ್ಟಿಗೆ ಈ ವಾರದ ಕೊನೆಗೆ ರಜನಿ ಹೋಗಿ ಪ್ರಧಾನಿಯನ್ನು ಭೇಟಿ ಮಾಡ್ತಾರೆ. ಎಸ್, ಎನಿ ರಿಯಾಕ್ಷನ್ ಪ್ರಸಾದ್? ತಮಿಳುನಾಡಿನ ರಾಜಕೀಯನ ನಾವು ಅವಲೋಕನ ಮಾಡಿ ನೋಡಿದಾಗ ಅಲ್ಲಿ ಈ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ. ನಿಮ್ಮ ಅಭಿಪ್ರಾಯದಲ್ಲಿ ರಜನಿಕಾಂತ್ ಬಿಜೆಪಿಗೆ ಸೇರ್ತಾರೋ ಇನ್ನೊಂದು ಪಕ್ಷ ಮಾಡ್ತಾರೆ? ಈಗ ಒಂದು ಜನಪ್ರಿಯ ವ್ಯಕ್ತಿ ರಾಜಕೀಯ ಸೇರ್ತೀನಿ ಅಂದಾಗ ಎಲ್ಲಾ ಪಕ್ಷದವರು ಕರೆಯೋದು ಸರ್ವೇ ಸಾಮಾನ್ಯ. ಬಟ್ ಅವ್ರು ನಿಮ್ಮ ಅಭಿಪ್ರಾಯದಲ್ಲಿ ಅವ್ರು ಸ್ವಂತ ಪಕ್ಷ ಮಾಡ್ತಾರೆ, ಬಿಜೆಪಿ ಸೇರ್ತಾರ? ನನ್ನ ಅಭಿಪ್ರಾಯದಲ್ಲಿ ಪ್ರಾದೇಶಿಕ ಪಕ್ಷ ಮಾಡಿದ್ರೆ ಅವರಿಗೆ ಒಳ್ಳೇದಾಗಬಹುದು ಅಂತ. ಈಗ ಅವರು ಇತ್ತೀಚೆಗೆ ಕೊಟ್ಟ ಹೇಳಿಕೆ ಅಂದ್ರೆ ನಾನು ಒಬ್ಬ ತಮಿಳಿಯನ್ ಅಂತ ಹೇಳ್ಕೊಂಡು ಹೇಳಿಕೆ ಕೊಟ್ಟರು. ಅದನ್ನು ನೋಡಿದ್ರೆ ಅಂತಂದ್ರೆ ಅದೊಂದು ತಮಿಳಿಯನ್ಸ್ ಒಂದು ಒಲವು ಒಳಿಸಿಕೊಳ್ಳುವಂತ ಒಂದು ಹೇಳಿಕೆ. ಅವರು ಕನ್ನಡಿಗ ಅಂತ ಇವತ್ತು ಪ್ರತಿಭಟನೆ ತಮಿಳು ಸಂಘಟನೆಗಳು ಪ್ರಾರಂಭ ಮಾಡಿವೆ ಚೆನ್ನೈದಲ್ಲಿ. ಅದರ ಅರ್ಥ ಅಂತಂದ್ರೆ ಸ್ವಲ್ಪ ಪೊಲಿಟಿಕ್ಸ್ ಸೇರ್ಬೋದು ಅಂತ. ಜೊತೆಯಲ್ಲಿ ಅಲ್ಲಿ MGR ಇರ್ಬೋದು, ಜಯಲಲಿತಾ ಇರ್ಬೋದು, ಸ್ವಲ್ಪ ಪಿಕ್ಚರ್ ಆಕ್ಟ್ರೆಸ್ ಸ್ವಲ್ಪ ಒಂದು ಒಲವು ಅಲ್ಲಿ ಆ ಪ್ರದೇಶ. ಬಟ್ ಅವ್ರು ಯಾರು ಕೂಡ ಕೇರಳ ಇರ್ಬೋದು, ನಮ್ಮವರು ಇವರು ಕೂಡ 23 ವರ್ಷ ತಮಿಳುನಾಡಿಗೆ
ಕಾವೇರಿ ನೀರು ಬೇಕು, ಮುಖ್ಯಮಂತ್ರಿ ಮಾಡಕ್ಕೂ ನಾವು ಜನ ಸೇರೋದಿಲ್ಲ ಅಂತ ಹೇಳಕ್ಕಾಗಲ್ಲ, ಸೇರ್ಬೋದು. ಈಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಿಜೆಪಿ ಸೇರ್ಲಾರ್ದೇನೆ ಒಂದ್ ಸ್ವತಂತ್ರವಾಗಿ ಅವರು ಪಕ್ಷ ಮಾಡಿದ್ರೆ ನಿಜವಾಗಿ ಒಂದ್ ಒಳ್ಳೆ ಕೆಲಸ ಮಾಡಕ್ ಸಾಧ್ಯ ಆಗ್ಬಹುದು. ಅವ್ರ ಜನಪ್ರೀತಿಗೆ ಬೆಲೆನೂ ಸಿಗುತ್ತೆ. ಬಿಜೆಪಿ ಸೇರ್ಬಾರ್ದು ಅಂತ ನನಗೆ ಅರ್ಥ ಆಗ್ತಿಲ್ಲ ಇವ್ರು ಹೇಳೋದ್ ನೋಡಿದ್ರೆ. ಅವರು ರಜನಿಕಾಂತ್ಗೆ ಇವತ್ತು ದೇಶದ ಒಬ್ಬ ಪ್ರಧಾನಿಗಳು ದ್ರಾವಿಡ ರಾಜಕಾರಣವನ್ನ ಅಣ್ಣಾಡಿಎಂಕೆಯನ್ನ ಮುಗಿಸುವುದರ ಹಿಂದೆ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ. ಅದರ ಮುಂದಿನ ಭಾಗ ಇದು. ನಾನು ಈಗ ನೋಡಿ ಸರ್, ಈಗ ಅಲ್ಲಿ ಎಲ್ಲಾ ಪಕ್ಷಗಳು ಇವತ್ತು ಅತಂತ್ರ ಆಗಿರೋದ್ರಿಂದ ಇವತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಬಂದ್ರೆ ಅತಂತ್ರವಾಗಿ ಮಾಡಿದವರು ಯಾರು? ಪನ್ನೀರ್ ಸೆಲ್ವಂ ಯಾರು ಮಾಡಿದ್ದೆಲ್ಲ ಸರ್, ಅವರವರೇ ಕಚ್ಚಾಡ್ಕೊಂಡ್ಬಿಟ್ಟಿದ್ದಾರೆ. ಆಯ್ತು ಬಿಡಿ, ಗೊತ್ತಿಲ್ಲ. ಅರ್ಧ ಗಂಟೆ ಒಂದು ಗಂಟೆ ಗಟ್ಟಲೆ ಕೂತ್ಕೊಂಡು ವಿಮಾನದಲ್ಲಿ ಮಾತಾಡಿದ್ದು. ಎಸ್, ಮುಂದಿನ ಸುದ್ದಿ ಅಂತ ನೋಡೋಣ. ಮುಂಬೈ ಗೋವಾ ನಡುವೆ ಸಂಚರಿಸಲಿರೋ ಅತ್ಯಾಧುನಿಕ ವ್ಯವಸ್ಥೆ ಹೊಂದಿರೋ ತೇಜಸ್ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿಸಲಾಗಿದೆ. ರೈಲ್ವೆ ಸಚಿವ ಸುರೇಶ್ ಪ್ರಭು ಈ ರೈಲು ಸಂಚಾರಕ್ಕೆ ಇವತ್ತು ಚಾಲನೆ ನೀಡಿದರು. ಅಷ್ಟಕ್ಕೂ ಈ ರೈಲಿನ ವಿಶೇಷತೆ ಏನು? ಈ ಕುರಿತ ವರದಿ ಇಲ್ಲಿದೆ. ಮುಂಬೈ ಗೋವಾ ಮಧ್ಯೆ ಅತ್ಯಾಧುನಿಕ ರೈಲು ಸಂಚಾರ. ತೇಜಸ್ ಎಕ್ಸ್ಪ್ರೆಸ್ ರೈಲಿಗೆ ಸಚಿವ ಸುರೇಶ್ ಪ್ರಭು ಚಾಲನೆ. ತೇಜಸ್ ಎಕ್ಸ್ಪ್ರೆಸ್ ರೈಲು ಪ್ರಯಾಣಿಕರಿಗೆ ವಿಶಿಷ್ಟ ಅನುಭವ ನೀಡಲಿದೆ. ಮುಂಬೈ ಗೋವಾ ಮಧ್ಯೆ ಸಂಚರಿಸೋ ಈ ರೈಲು ಹಸಿರು, ಬೆಟ್ಟಗುಡ್ಡ, ಕಣಿವೆ ಹಾಗೂ ಸಮುದ್ರ ತೀರದ ಸಮೀಪದಲ್ಲಿ ಸಂಚಾರ ಮಾಡಲಿದೆ. ಅತ್ಯಾಧುನಿಕವಾಗಿರೋ ರೈಲಿಗೆ ರೈಲ್ವೆ ಸಚಿವ ಸುರೇಶ್ ಪ್ರಭು ಮುಂಬೈನಲ್ಲಿ ಹಸಿರು ನಿಶಾನೆ ತೋರಿಸಿದ್ರು. ಇನ್ನು ರೈಲಿನ ಎಕ್ಸಿಕ್ಯೂಟಿವ್ ಕ್ಲಾಸ್ನ ದರ 2525ರಿಂದ 2680 ಇದ್ರೆ, ಎಸಿ ಚೇರ್ ಕಾರ್ ದರ 1155ರಿಂದ 1280 ರೂಪಾಯಿ ಇದೆ. ಪ್ರಾಯಶಃ ದೇಶದಲ್ಲಿ ಇಂತಹ ಅತ್ಯಾಧುನಿಕ ರೈಲು ಪ್ರಯಾಣ ಇದುವರೆಗೂ ಕನಸಾಗಿತ್ತು. ಈ ರೈಲಿನ ವಿಶೇಷ ನೋಡೋದಾದ್ರೆ ಪ್ರತಿ ಬೋಗಿಯಲ್ಲೂ ಸಿಸಿ ಕ್ಯಾಮೆರಾ, ವೈಫೈ ಇದೆ. ಬೆಂಕಿ ಪತ್ತೆ ಮಾಡುವ ವ್ಯವಸ್ಥೆ, ಟೀ ಮತ್ತು ಕಾಫಿ ಮಾಡುವ ಯಂತ್ರಗಳು ಇದ್ದು, ಎಲ್ಇಡಿ ಪರದೆ ಪ್ರಯಾಣಿಕರಿಗೆ ಮಾಹಿತಿ, ಮನರಂಜನೆ ನೀಡಲಿದೆ. ಈ ರೈಲು ಗಂಟೆಗೆ 130 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. 160ರಿಂದ 200 ಕಿಲೋಮೀಟರ್ ವೇಗದ ಚಾಲನೆಗೆ ಸಹಕಾರಿಯಾಗುವಂತೆ ಬೋಗಿಗಳ ವಿನ್ಯಾಸ ಮಾಡಲಾಗಿದೆ. ಪ್ರತಿ ಬೋಗಿಯ ನಿರ್ಮಾಣಕ್ಕೆ 3.25 ಕೋಟಿ ವೆಚ್ಚವಾಗಿದ್ದು, ಆರಾಮದಾಯಕ ಪ್ರಯಾಣವನ್ನ ಒದಗಿಸಲಿದೆ. ಮುಂಬೈ ಗೋವಾ ನಡುವೆ ವಾರದಲ್ಲಿ 5 ದಿನ ತೇಜಸ್ ಎಕ್ಸ್ಪ್ರೆಸ್ ಸಂಚರಿಸಲಿದೆ. ಮೇ 24ರಿಂದ ಮಂಗಳವಾರ, ಬುಧವಾರ, ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಬೆಳಿಗ್ಗೆ 5ಕ್ಕೆ ಹೊರಡುವ ರೈಲು ಮಧ್ಯಾಹ್ನ 1:30ಕ್ಕೆ ಗೋವಾ ತಲುಪಲಿದೆ. ಗೋವಾದಿಂದ ಮಧ್ಯಾಹ್ನ 2:30ಕ್ಕೆ ಮುಂಬೈ ಪ್ರಯಾಣ ಬೆಳೆಸುತ್ತಿದೆ. 20 ಬೋಗಿಗಳನ್ನ ಒಳಗೊಂಡಿರುವ ರೈಲಿನಲ್ಲಿ 12 ಎಸಿ ಹಾಗೂ 1 ಎಕ್ಸಿಕ್ಯೂಟಿವ್ ಎಸಿ ಬೋಗಿಗಳಿವೆ. ಸ್ವಯಂಚಾಲಿತ ಬೋಗಿಗಳು, ಜೈವಿಕ ಶೌಚಾಲಯಗಳು, ಕೈ ತೇವಾಂಶ ಒಣಗಿಸುವ ಯಂತ್ರಗಳನ್ನ ಅಳವಡಿಸಲಾಗಿದೆ. ಒಟ್ಟಾರೆ ಅತ್ಯಾಧುನಿಕ ರೈಲು ಪ್ರಯಾಣಿಕರಿಗೆ ಹೊಸ ಅನುಭವ ನೀಡಲಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ಇಂಥದ್ದು ನೋಡೋದಾಗ ಸಂತೋಷ ಆಗುತ್ತೆ. ಯಾಕಂದರೆ ಈಗ ನಾವು ರೈಲಿಗೆ ಹತ್ಬಿಟ್ರೆ ಅಲ್ಲೊಂದು ವಿಚಿತ್ರ ವಾಸನೆ, ಸ್ವಚ್ಛತೆ ಇರಲ್ಲ, ಯಾಕಪ್ಪವ ಹತ್ತಿದ್ವಿ ಅನಿಸುತ್ತೆ. ಇದ್ರ ನಡುವೆ ಇಂಥದ್ದು ಬರೋದಿದೆಯಲ್ಲ, ಸಂತೋಷದಾಯಕ. ಅದು ನಾನು ಬೆಳಗ್ಗೆ ಗೋಪಾಕೃಷ್ಣ ಒಂದ್ಸಲ ಗೋವಾದಿಂದ ಹೋಗ್ತೀವಿ, ಹೋಗೋಣ. ನೋಡುವಂತದ್ದು, ಯಾಕಂದ್ರೆ ಈ ದೇಶದಲ್ಲಿ ಈ ತರ ಕಾರ್ಪೊರೇಟರ್ಗೆ ಅದೇ ಅದಾನಿ ಸಂಸ್ಕೃತಿಯಲ್ಲಿ ಬಂತು. ಲಡಸಿ ಈ ಮುಂದಿನ ಸುದ್ದಿ ಅಂತ ನೋಡೋಣ. ಬುಲೆಟಿನ್ ಸಮಯ ಮುಗಿತಾ ಇದೆ. ಭಯೋತ್ಪಾದನೆಯ ವಿರುದ್ಧ ನಡೀತಾ ಇರೋ ಕಾರ್ಯಾಚರಣೆ ಇಸ್ಲಾಂ ವಿರುದ್ಧ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಡೆಸ್ತಾ ಇರೋ ಯುದ್ಧವಲ್ಲ, ಇದು ಒಳಿತು ಮತ್ತು ಕೆಡುಕುಗಳ ನಡುವಿನ ನಡೀತಾ ಇರೋ ಸಮರ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಭಯೋತ್ಪಾದನೆಗೆ ಬಲಿಯಾಗುತ್ತಿರುವ ರಾಷ್ಟ್ರಗಳನ್ನು ಹೆಸರಿಸುವಾಗ ಅವರು ಭಾರತದ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ. ರಿಯಾದ್ನಲ್ಲಿ ನಡೀತಾ ಇರೋ ಅರಬ್ ಇಸ್ಲಾಮಿಕ್ US ಶೃಂಗಸಭೆಯಲ್ಲಿ ಟ್ರಂಪ್ ಮಾತನಾಡ್ತಾ ಇದ್ದಾರೆ. ಭಯೋತ್ಪಾದನೆ ಬಗ್ಗೆ ಅಮೆರಿಕ ಅಧ್ಯಕ್ಷರ ಆತಂಕ. ಪಾಕಿಸ್ತಾನಕ್ಕೆ ಪರೋಕ್ಷ ಎಚ್ಚರಿಕೆ ನೀಡಿದ ಟ್ರಂಪ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವದಲ್ಲಿ ಹೆಚ್ಚುತ್ತಿರುವ ಭಯೋತ್ಪಾದನಾ ಚಟುವಟಿಕೆಯ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದರು. ಆಫ್ರಿಕಾದ ದೇಶಗಳು, ದಕ್ಷಿಣ ಅಮೆರಿಕ, ಇಂಡಿಯಾ, ರಷ್ಯಾ, ಚೀನಾ ಮತ್ತು ಆಸ್ಟ್ರೇಲಿಯಾಗಳು ಭಯೋತ್ಪಾದನೆಗೆ ಬಲಿಯಾಗುತ್ತಿವೆ. ಈ ಸ್ಥಿತಿಯಲ್ಲಿ ಇಸ್ಲಾಮಿಕ್ ಟೆರರಿಸಂ ವಿರುದ್ಧ ಹೋರಾಡುವಂತೆ ಮುಸ್ಲಿಂ ಜಗತ್ತಿಗೆ ಕರೆ ನೀಡಿದರು. ಅಮೆರಿಕದ ಅಧ್ಯಕ್ಷರಾದ ಮೇಲೆ ವಿದೇಶಿ ನೆಲದಲ್ಲಿ ತಮ್ಮ ಮೊದಲ ಭಾಷಣ ಮಾಡಿದ ಅವರು ಐರೋಪ್ಯ ರಾಷ್ಟ್ರಗಳು ಸಹ ಭಯೋತ್ಪಾದನೆಗೆ ಬಲಿಯಾಗುತ್ತಿವೆ.
ಭಯೋತ್ಪಾದನೆ ಎಲ್ಲೆಡೆ ಹರಡುತ್ತಿರುವುದನ್ನು ತೋರಿಸುತ್ತೆ ಅಂತ ಹೇಳಿದರು. ಈ ಶೃಂಗಸಭೆಯಲ್ಲಿ ಮುಸ್ಲಿಂ ಬಹುಸಂಖ್ಯಾತರಾಗಿರುವ 50 ರಾಷ್ಟ್ರಗಳು ಪಾಲ್ಗೊಂಡಿದ್ವು. ತಮ್ಮ ನೆಲದಲ್ಲಿ ಭಯೋತ್ಪಾದನೆ ಚಟುವಟಿಕೆಗೆ ಯಾವ ದೇಶವೂ ಪ್ರೋತ್ಸಾಹ ನೀಡಬಾರದು ಅಂತ ಅವರು ಪಾಕಿಸ್ತಾನದ ಹೆಸರು ಹೇಳದೆ ಎಚ್ಚರಿಕೆ ನೀಡಿದರು. ಅಮೆರಿಕದಲ್ಲಿ ನಡೆದ ಭಯೋತ್ಪಾದನಾ ಚಟುವಟಿಕೆಗಳನ್ನು ಅವರು ಉದಾಹರಿಸಿದರು. ಎಲ್ಲರೂ ಒಂದಾಗಿ ಭಯೋತ್ಪಾದನಾ ಚಟುವಟಿಕೆ ವಿರುದ್ಧ ಒಂದಾಗಿ ಹೋರಾಡಬೇಕು ಅಂತ ಟ್ರಂಪ್ ಹೇಳಿದರು. ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಬಲಿಯಾದವರಲ್ಲಿ ಪ್ರತಿಶತ 90ರಷ್ಟು ಜನ ಮುಸ್ಲಿಮರೇ. ಇಂತಹ ಸ್ಥಿತಿಯಲ್ಲಿ ಮುಸ್ಲಿಂ ಯುವಕ ಯುವತಿಯರು ಯಾವುದೇ ಭಯವಿಲ್ಲದೆ ಬೆಳೆಯುವ ವಾತಾವರಣವನ್ನ ಸೃಷ್ಟಿ ಮಾಡಬೇಕಾಗಿದೆ ಅಂತ ಅಮೆರಿಕದ ಅಧ್ಯಕ್ಷರು ಹೇಳಿದರು. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ಎನಿವೆ ಟ್ರಂಪ್ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮುಸ್ಲಿಂ ವಿರೋಧಿಯಾಗಿ ಕಾಣ್ತಾ ಇದ್ದರು. ಈಗಾದರೂ ಜ್ಞಾನೋದಯ ಆದರೆ ಅವರಿಗೆ ಒಳ್ಳೆಯದು ಅಂತ ಅನಿಸುತ್ತೆ. ಸ್ವಲ್ಪ ಜ್ಞಾನೋದಯ ದಾರಿಯಲ್ಲಿರಬೇಕು. ಎಸ್, ಬಿಡ್ಲಿ ತಗೋ. ಒಂದು ಲಾಸ್ಟ್ ರಿಯಾಕ್ಷನ್ ಪ್ಲೀಸ್ ಒಂದು ಸಾಲಲ್ಲಿ ಟ್ರಂಪ್ ನಿಲುಮೆ ಬಗ್ಗೆ. ಟ್ರಂಪ್ ಹೇಳಿದ್ದು ಸರಿಯಾಗಿದೆ, ಆದರೆ ಟ್ರಂಪ್ ಬಗ್ಗೆನೇ ನಂಬಿಕೆ ಇಲ್ಲ. ಎಸ್, ನಿಮ್ಗೆ ನಂಬಿಕೆ ಇದೆಯಾ ಟ್ರಂಪ್ ಬಗ್ಗೆ? ನಿಮ್ಗೆ ಇರಲೇಬೇಕಲ್ಲ. ಹಾಗೇನಿಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ. ದೇಶದಲ್ಲಿ ಇರುವಂಥ ಮುಸ್ಲಿಮ್ನವರು ಸಹ ಆ ಥರ ಕಡಿವಾಣ ಹಾಕಬೇಕನ್ನೋ ಉದ್ದೇಶದಲ್ಲಿ ಅವ್ರು ಹೇಳಿದ್ದಾರೆ. ಅದಾಗೋದು ಒಳ್ಳೇದು. ಆದರೆ ಇದುವರೆಗಿನ ಅವ್ರ ನೀತಿ ನಂಬಕ್ಕಾಗಲ್ಲ. ನಿಜವಾಗಿ ಅವ್ರದ್ದು ಹೇಳಿಕೆ ಸ್ವಾಗತನೇ. ಆದರೂ ಈ ಟೆರರಿಸಂ ಬಗ್ಗೆ ಯಾವುದಕ್ಕೆ ಎಚ್ಚರಿಕೆ ಕೊಡಲಿ ಏನೇ ಕೊಡಲಿ, ಆದರೂ ಈ ಟೆರರಿಸಂ ಉದ್ಭವಕ್ಕೆ ಇವ್ರದ್ದು ಕೂಡ ತಾಲಿಬಾನ್ ಇರ್ಬೋದು, ICS ಇರ್ಬೋದು, ICS ಜನಕರು ಕೂಡ ಇವರೇ. ಎಲ್ಲ ಜನಕರು ಇವರೇ. ಅವ್ರು ತಿಳ್ಕೊಬೇಕಾಗಿದೆ. ಅವರು ಈ ಜಗತ್ತಿಗೆ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಕೊಟ್ಟಿರುವಂತ ಕರೆ ಸ್ವಾಗತಾರ್ಹ. ಕಾರ್ಯರೂಪಕ್ಕೆ ತರುವುದಕ್ಕೆ ಮೊದಲನೇ ಹೆಜ್ಜೆ ಇಡಬೇಕಾದವರು ಅವರೇ. ಅದನ್ನ ಮಾಡಲಿ ಅಂತ ನಾನು ಅವ್ರಿಗೆ. ಎಸ್, ಪ್ರಿಯ ವೀಕ್ಷಕರಿಗೆ ಗೊತ್ತಿಲ್ಲ, ಟ್ರಂಪ್ಗೂ ಜ್ಞಾನೋದಯ ಆದರೆ ಒಳ್ಳೆಯದು, ಟ್ರಂಪ್ಗೂ ಬುದ್ಧಿ ಬಂದರೆ ಒಳ್ಳೆಯದು. ಟ್ರಂಪ್ ಅಂತ ಒಂಥರ ಕೋಮುವಾದಿ ಭಾಷಣ ಮಾಡ್ತಾ ಇದ್ದವರು ಸ್ವಲ್ಪ ಇದಾದರೆ ದೇಶಕ್ಕೆ ವಿಶ್ವಕ್ಕೆ ಒಳ್ಳೆಯದು. ಇರುವೆ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಇದೇ ಸಮಯಕ್ಕೆ ಹೊಸ ವಿಷಯಗಳು, ಹೊಸ ಸುದ್ದಿ, ಹೊಸ ಅತಿಥಿಗಳ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಶುಭರಾತ್ರಿ.